ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरागिणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಇಲ್ಲಿಗಾಗ್ತಿದ್ದೇನೆ ಮಜ್ಜಾಗಿತ್ತ ಪ್ರಾಣೋಹ್ಯವಿದ ಮಂತ್ರ ಅಲ್ವಾ? अतः एवं पश्यन् अतिवादी भवति अल्वर्ग एवं पश्यन् अतिवादी भवति ಮಂತ್ರನ ಭಾಷ್ಯ ಮಧ್ಯದಲ್ಲಿ 584 584 अतः एवं पश्यन् अतिवादी भवति ನಾಮಾದ್ಯಾಶಾಂತಂ ಅತೀತ್ಯ ವಚನಶೀಲೋ ಭವತಿ ಇತ್ಯರ್ಥ. ಅಲ್ಲಿರೋ ಇದೆಯಾ ಮನನ ವಿಜ್ಞಾನಾಭ್ಯಾಮ್ ಎಂಬುದು ಶಾಸ್ತ್ರ ನಿಶ್ಚಿತ ದೃಷ್ಟ. ಮನನ ಮತ್ತು ವಿಜ್ಞಾನ ಆಲೋಚನೆ ಮಾಡೋದು ತಿಳ್ಕೊಳ್ಳೋದು ಇದನ್ನು ಉಂಟಾದ ಶಾಸ್ತ್ರಾರ್ಥವು ನಿಶ್ಚಿತವಾದಾಗ ಕಂಡದ್ದಾಗುತ್ತೆ. ಆದ್ದರಿಂದ ಏವಂ ಪಶ್ಯನ್ ಈ ರೀತಿ ಎಲ್ಲಾ ಕಡೆಯಲ್ಲಿ ಪ್ರಾಣನನ್ನೇ ಕಾಣುತ್ತಾ ಪ್ರಾಣ ವ್ಯತಿರಿಕ್ತ ಏನೂ ಇಲ್ಲ ಅಂತ ತಿಳಿಯುತ್ತಾ ಅವನು ಅತಿವಾದಿ ಆಗುತ್ತಾನೆ ಅಂದ್ರೆ ನಾವಾದಿ ಆಶಾಂತವಾದ ಎಲ್ಲವನ್ನು ಮೀರಿ ಮಾತಾಡೋನಾಗ್ತಾನೆ. ಒಂದಕ್ಕಿಂತ ಒಂದು ಹೆಚ್ಚೇನೆ. ನಾಮಕ್ಕಿಂತ ವಾಕ್ ಹೆಚ್ಚು, ವಾಕ್ಕಿಂತ ಮನಸ್ಸು, ಮನಸ್ಸಿಂದ ಸಂಕಲ್ಪ, ಸಂಕಲ್ಪದ ಚಿತ್ತ, ಚಿತ್ತಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತ ವಿಜ್ಞಾನ, ವಿಜ್ಞಾನಕ್ಕಿಂತ ಬಲ, ಬಲಕ್ಕಿಂತ ಅನ್ನ, ಅನ್ನಕ್ಕಿಂತ ಅಪ್ಪು, ಅಪ್ಪಿಗಿಂತ ತೇಜಸ್ಸು, ತೇಜಸ್ಸಿಗಿಂತ ಆಕಾಶ, ಆಕಾಶಕ್ಕಿಂತ ಸ್ಮರ, ಸ್ಮರಕ್ಕಿಂತ ಆಶೆ, ಆಶೆಗಿಂತ ಪ್ರಾಣ. ಹೀಗೆ ಒಂದಕ್ಕಿಂತ ಒಂದು ಹೆಚ್ಚಾಗಿರ್ತಕ್ಕದ್ದಾಗಿರುವ ಇದನ್ನ ಮೀರಿ ಮಾತಾಡುವನು ಅಂತ ಹೇಳಿ ವದನಶೀಲ ಮಾತಾಡುಶೀಲ ಇದ್ದಾನೆ ಅಂದ. ಒಂದಿನ ವ್ಯಾಕೃತ ಪ್ರಪಂಚದಲ್ಲಿ ಪ್ರಾಣಾತ್ಮ ಬುದ್ಧಿ ಪ್ರಾಣೋಪಾಸಕ ಸುಪ್ರೀಮ್ ಅದಿಂಥ ದೊಡ್ಡ ಉಪಾಸನೆ ನಮ್ಮ ಲೋಕದಲ್ಲಿ ಇಲ್ಲೇ ಇಲ್ಲ, ಯಾರು ಮಾಡಲ್ಲ. ಎಲ್ಲ ರಾಮೋಪಾಸನೆ, ಶಿವೋಪಾಸನೆ, ದೇವಿ ಉಪಾಸನೆ, ಗಣಪತಿ, ಆಂಜನೇಯ ಮಾಡ್ತಾರೆ. ಅದು ಒಳ್ಳೇದೇ, ಇದು ಯಾರು ಮಾಡ್ತೀವಿ. ಅದು ವೈದಿಕವಾದ ಪ್ರಾಣೋಪಾಸನೆ, ಆಮೇಲೆ ಮನೋಬ್ರಹ್ಮೋಪಾಸನೆ, ವೈಶ್ವಾನರೋಪಾಸನೆ, ಪಂಚಾಗ್ನಿ ವಿದ್ಯೆ, ಷೋಡಶಗಳ ವಿದ್ಯೆ, ಯಕ್ಷಪುರುಷ ವಿದ್ಯೆ, ಶಾಂಡಿಲ್ಯ ವಿದ್ಯೆ ಒಂದು ಮಾಡೋದೇ ಇಲ್ಲ ಯಾರು. ವೈದಿಕರಿಗೆ ಬ್ರಾಹ್ಮಣರಿಗೆ ಅಧಿಕಾರ ಕೊಟ್ಟರೆ ಅಲ್ಲ ಬಿಟ್ಟು ಅವರು ಕೂಡ ಭಜರೇ ಶ್ರೀರಾಮ್ ಮಾನಸ ಭಜರೇ ರಘುರಾಮಂ ಭಜ ರಘುರಾಮಂ ಭಜಕ ಮಂದಾರಂ ಅಂತ ಹೇಳಿ ಇದನ್ನು ಮಾಡ್ತಾರೆ ಹೊರತು ವೇದೋಕ್ತವಾದ ಒಂದೇ ಒಂದು ಪ್ರಾಣೋಪಾಸನೆ, ವಿಶ್ವಾನರೋಪಾಸನೆ ಮಾಡೋದೇ ಇಲ್ಲಪ್ಪ. ಸಂಧ್ಯಾವನೆ ಮಾಡೋದಾಗುತ್ತಾ? ಅಲ್ಲಿ ಹೋಗೋದು ಬೇಡ. ಇವನ್ ಸಂಧ್ಯಾವನೆ ದೇವ್ರ ಪೂಜೆ ಮಾಡ್ರಪ್ಪ ಅಂದ್ರೆ ಅದನ್ನೇ ಮಾಡಲ್ಲ, ಗಾಯತ್ರಿ ಉಪಾಸನೆ ಮಾಡಲ್ಲ. ಎಷ್ಟು ನಮ್ಮ ಮಟ್ಟೆ ಕೆಳಗೆ ಇಳಿತಾ ಇದೆ ಅಂದರೆ ಬರೀ ಅನ್ನಪಾನಾದಿಗಳೇ ಸಾಕು ಅಂತ ಚೆನ್ನ ಇಂದ್ರಿಯ ಭೋಗ ತಂಚೆ ಬ್ರೂಯು ಪ್ರಾಣೋಪಾಸಕರನ್ನು ಕುರಿತು ಯಾರಾದರೂ ಲೋಕದವರು ಬಂದ್ಬಿಟ್ಟು ಈ ರೀತಿ ಹೇಳಿದವರಾದರೆ ಬ್ರೂಯುನೇ ಹೇಳಿದ್ರೆ ಅಂತ. ಒಳ್ಳೇದಮ್ಮ, ಒಳ್ಳೇದ ಸ್ವಸ್ಥ. ತಂ ಯದ್ಯೇವಂ ಅತಿವಾದಿನಂ ಸರ್ವದಾ ಸರ್ವೈ ಶಬ್ದೈ ನಾಮಾದ್ಯಾಶಾಂತಂ ಅತೀತ್ಯ ವರ್ತಮಾನಂ ಪ್ರಾಣಮೇವಂ ವದಂತಂ. ಅತಿವಾದಿನಂ ಸರ್ವದಾ ಸರ್ವೈಃ ಶಬ್ದೈಃ ನಾಮಾದ್ಯಾಶಾಂತಂ ಅತೀತ್ಯ ವರ್ತಮಾನಂ ಪ್ರಾಣಮೇವ ಏವಂ ಪಶ್ಯಂತಂ ಏವಂ ಅತಿವದನಶೀಲಂ ಅತಿವಾದಿನಂ ಬ್ರಹ್ಮಾದಿಸ್ತಂಭಪರ್ಯಂತಸ್ಯ ಜಗತಃ ಪ್ರಾಣಃ ಆತ್ಮಾ ಹಿ ಜಗತಃ ಪ್ರಾಣ ಆತ್ಮ ಅಹಮಿತಿ ಬ್ರುವಾಣಂ ಬ್ರೂಯುಃ ಅತಿವಾದ್ಯಸೀತಿ ಅವನನ್ನ ಈ ರೀತಿಯಾಗಿ ವಾದನ ಹೇಳೋದು ಅಂತ. ದೇವಂ ಅತಿವಾದ ಈ ರೀತಿ ನಾಮಾದಿ ಆಶಾಂತವಾಗಿರೋದೆಲ್ಲವನ್ನು ಮೀರಿ ಯಾವಾಗಲೂ ಎಲ್ಲ ಶಬ್ದಗಳಿಂದಲೂ ಎಲ್ಲ ನಾಮಾದ್ಯಾಶ ಅಂತ ಮೀರಿ ಇದ್ಕೊಂಡಿರೋವನು ಆ ರೀತಿ ಪ್ರಾಣನನ್ನೇ ಮಾತಾಡ್ತಾ ಇರೋನು, ಪ್ರಾಣನಲ್ಲೇ ಇದ್ದವನು. ಪ್ರಾಣಾತ್ಮಾಭಿಮಾನ ಬಂದ್ಬಿಟ್ಟಿದೆ, ಅವಸ್ಮಿ ಪ್ರಾಣ ಅಂತ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ. ಆ ರೀತಿ ಪ್ರಾಣವೇ ಜಗತ್ತೆಲ್ಲ ಇರೋತಕ್ಕದ್ದು. ಪ್ರಾಣ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ ಜಗತ್ತಲ್ಲಿ ಅವನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ ಆ ಪ್ರಾಣೋಪಾಸಕ. ಏನೇ ನೋಡಿ ಕೇಳಿ ಮೂಸಿ ಮುಟ್ಟಿ ತಗೊಳ್ಳಿ ಯೋಚನೆ ಮಾಡಿ ಏನು ಮಾಡಿಲ್ಲ ಪ್ರಾಣವೇ.
ಪ್ರಾಣ ವ್ಯತಿರಿಕ್ತ ಏನೂ ಇಲ್ಲ ಅಂತ ಹೇಳಿ ಈ ರೀತಿ ಕಾಣುತ್ತಿರುವ ಅತಿವಾದಿ ಸ್ವಭಾವದವನಾದ ಅಂಥ ಅತಿವಾದಿ ಅದನ್ನ ಬ್ರಹ್ಮಾದಿ ಸ್ತಂಭ ಪರ್ಯಂತ ಇಡೀ ಜಗತ್ತಿಗೆ ಪ್ರಾಣವೇ ಆತ್ಮ ಅಂತ ಹಿರಣ್ಯಗರ್ಭನಿಂದ ಮೊದಲುಗೊಂಡು ಹುಲ್ಲು ಕಡ್ಡಿಯವರಿಗಿರ್ತಕ್ಕದ್ದೆಲ್ಲಕ್ಕೂ ಪ್ರಾಣವೇ ಆತ್ಮ, ಪ್ರಾಣಕ್ಕಿಂತ ಬೇರೆ ಏನೂ ಇಲ್ಲ ಅಂತ ಹೇಳಿ ಈ ರೀತಿ ಹೇಳ್ತಾ ಇರುವಂತಹ ಆ ಉಪಾಸಕನನ್ನ ಲೋಕದವರು ಬಂದು ಸ್ವಾಮಿ ತಾವು ಬಹಳ ದೊಡ್ಡವರು, ತಾವು ಅತಿವಾದಿ ಆಗಿದ್ದೀರಾ ಅಂತಂದ್ರೆ ಏನನ್ಬೇಕು ಅವನು ಬಾಢಂ ಅನ್ಬೇಕು. ಅಯ್ಯೋ ಇಲ್ಲ ಕಡೆ ಇಲ್ಲಪ್ಪ ಇಲ್ಲ ಇಲ್ಲ ಅನ್ಬಾರ್ದು. ಹೌದು ಐ ಆಮ್ ಗ್ರೇಟ್, ಐ ಆಮ್ ಅತಿವಾದಿ, ಐ ಆಮ್ ಹಾಗೆ ಹೇಳ್ಕೊಬೇಕಂತೆ. ಅಯ್ಯೋ ಇಲ್ಲಪ್ಪ ನಾನು ಅಷ್ಟು ದೊಡ್ಡವನಲ್ಲ, ಅಯ್ಯೋ ನಾನು ಹಂಗಂತವನಲ್ಲ ಅಂದ್ಬಿಟ್ರೆ ಆ ದೇವತೆಗೆ ಅಪಚಾರ ಆಗ್ಬಿಡುತ್ತಂತೆ. ಪ್ರಾಣದೇವತೆ ಥೂ ನಿನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಇಲ್ಲ ಇಲ್ಲ ಅಂದ್ಕೋತೀಯಲ್ಲ, ನೀಂತ ಮನುಷ್ಯತ್ವ ಇಲ್ಲ ಅಂತ ಹೇಳಿ ಆ ದೇವತೆ ತಿರಸ್ಕಾರ ಮಾಡ್ಬಿಡುತ್ತಂತೆ. ಪ್ರಾಣದೇವತೆಗೆ ಅಪಚಾರ ಮಾಡಬಾರ್ದು, ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಹೇಗೆ ಕೊಡೋದು? ಹೌದು, ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಮಸ್ತ ಚರಾಚರ ಜಗತ್ತೆಲ್ಲವನ್ನು ಪ್ರಾಣ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಆಲಿಕಲ್ಲನ್ನು ನೀರು ತುಂಬ್ಕೊಂಡ್ಬಿಟ್ಟಿದೆಯೋ, ಎಲ್ಲ ಗುಳ್ಳೆಗಳನ್ನು ನೀರು ತುಂಬ್ಕೊಂಡ್ಬಿಟ್ಟಿದೆಯೋ ಆ ರೀತಿ ವ್ಯಾಕರಣ ಜಗತ್ತಿನ ಸಮಸ್ತ ನಾಮರೂಪಗಳನ್ನು ಪ್ರಾಣ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಕ್ರಿಯಾತ್ಮಕ ಪ್ರಾಣ, ಪ್ರಾಣತತ್ವ ಏನು? ಕ್ರಿಯಾತ್ಮಕ, ಚೇಂಜ್ ಆಗೋದು, ಮೂಮೆಂಟು, ಎರಡೇ ಕ್ರಿಯೆ ಇರೋದು ಪ್ರಪಂಚದಲ್ಲೇ. ಇಲ್ಲ ಬದಲಾವಣೆ, ಇಲ್ಲ ಮುಂದುವರಿಯೋದು, ಬೇರೆ ಇನ್ನೊಂದು ಕ್ರಿಯೆ ಇಲ್ಲ. ಎಲ್ಲ ಕ್ರಿಯೆ ಎರಡರಲ್ಲೇ ಅಡಕವಾಯಿತು, ಒಂದನ್ನು ಮಾಡ್ಬಿಡು. ಆ ಎರಡು ಕ್ರಿಯೆಯೂ ಪ್ರಾಣ ಸ್ವರೂಪವೇ, ಪ್ರಾಣನೇ ಮೂಲ ಕ್ರಿಯೆಗೆ, ಕ್ರಿಯಾಮಯ. ಅದರಲ್ಲಿ ಅಭಿಮಾನ ಪಟ್ಕೊಂಡಂಥ ದೇವತೆಗೆ ಹಿರಣ್ಯಗರ್ಭ, ಸೂತ್ರಾತ್ಮ, ಅವನು ಸತ್ಯಲೋಕದ ಬ್ರಹ್ಮ, ವ್ಯಾಕೃತ ಬ್ರಹ್ಮ, ಕಾರ್ಯ ಬ್ರಹ್ಮ, ಸಗುಣ ಬ್ರಹ್ಮ ಈ ರೀತಿ ಕರೀತಾರೆ. ಬಾಢಮನ್ವಾಗಿದೆ. ಅತಿವಾದ್ಯಸ್ಮೀತಿ ಬ್ರೂಯಾ ನ ಅಪಹ್ನುವೀತ. ಅತಿವಾದ್ಯಸ್ಮೀತಿ ಬ್ರೂಯಾ ನ ಅಪಹ್ನುವೀತ. ನಾನು ಅತಿವಾದಿಯಾಗಿದ್ದೇನೆ, ನಾಮಾದಿ ಆಶಾಂತವಾಗಿದೆ, ಎಲ್ಲವನ್ನು ಮೀರಿ ಮಾತಾಡುವವನು, ಎಲ್ಲವನ್ನೂ ತುಂಬಿಕೊಂಡವನು ಅಂತ ಹೇಳ್ಕೋಬೇಕೇ ಹೊರತು ಅಪನ್ನವ ಮಾಡೋದು ಅಂದ್ರೆ ಮರೆ ಮಾಚ್ಕೊಳ್ಳೋದು, ಮುಚ್ಚಾಕೊಳ್ಳೋದು. ಇಲ್ಲ ಕಣ್ರಿ ನಾನಂತ ದೊಡ್ಡವನಲ್ಲ, ಹಾಗಲ್ಲ ಅನ್ಬೇಡಿ ಕಣ್ರಿ, ಅನ್ಬೇಡಿ ಅಂತ ಅನ್ಬಾರ್ದಂತೆ. ಇದೇ ಇದರಲ್ಲಿ ಮುಂಡಕದಲ್ಲಿ ಭವತೆ ನಾತಿವಾದಿ ಇದೆ. ಅಲ್ಲೇ ಅಂತ ಶುರು ಜ್ಞಾನ ಅತಿವಾದಿ ಆಗೋದಿಲ್ಲ ಅಂತ, ಅಲ್ಲಿ ಅರ್ಥ ಬೇರೆ. ಅಲ್ಲಿ ಯಾವುದನ್ನು ಬ್ರಹ್ಮವನ್ನು ಬಿಟ್ಟು ಮಾತಾಡೋದಿಲ್ಲ ಅಂತ ಅರ್ಥ. ನಾವುಗಳು ಬ್ರಹ್ಮವನ್ನು ಮರೆಮಾಚಿ ಮಾತಾಡ್ತೀವಲ್ಲ, ಇದು ಕುರ್ಚಿ, ಇದು ಬೀರು, ಇದು ಹಾಗೆ ಮಾತಾಡೋದಿಲ್ಲ ಅಂತ. ಅವನು ಎಲ್ಲವೂ ಪರಮಾತ್ಮನೇ ಮಾತಾಡ್ದ. ಅವನು ಅತಿವಾದಿ ಆಗಿರೋದಿಲ್ಲ, ಜ್ಞಾನಿ ಆದವನು ಅತಿವಾದಿ ಆಗೋಲ್ಲ ಅಂತ ಹೇಳಿದ್ದಾರೆ. ಪ್ರಾಣೋಪಾಸನ ಅತಿವಾದಿ ಆಗಿರ್ತಾನೆ, ಒಂದಕ್ಕೊಂದು ವಿರುದ್ಧವಲ್ಲ ಇದು. ಜ್ಞಾನಿ ನಾವುಗಳು ಸತ್ಯವನ್ನು ಮರೆತು ಸುಳ್ಳನ್ನು ಮಾತಾಡ್ತಾ ಇದ್ದೀವಿ, ಅದನ್ನು ನಾವು ಒಂದು ರೀತಿ ಅತಿವಾದಿಗಳು. ಪ್ರಾಣೋಪಾಸಕ ಅತಿವಾದಿ, ನಾಮಾದಿ ಆಶಾಂತ ಮೀರಿ ಮಾತಾಡೋನು ಅವನು ಅತಿವಾದಿ. ಜ್ಞಾನಿ ಅತಿವಾದಿ ಅಲ್ಲ ಅಂದ್ರೆ ಅವನು ಯಾವ ಸತ್ಯವನ್ನು ಬಿಟ್ಟು ಮಾತಾಡೋದಿಲ್ಲ ಅಂದ್ರೆ ಅರ್ಥ. ಸತ್ಯವನ್ನು ದಾಟಿ, ಸತ್ಯವನ್ನು ಬಿಟ್ಟು ಮಾತಾಡೋದಿಲ್ಲ. ಕಸ್ಮಾಧಿ ಅಸೌ ಅಪಹ್ನುವೀತ. ಕಸ್ಮಾಧಿ ಅಸೌ ಅಪಹ್ನುವೀತ. ಆತಕ್ಕೆ ಇವನು ಮರೆ ಮಸ್ಕೋಬೇಕು. ಇನ್ನು ಏನಾಗಿದೆ ಮರೆ ಮಸ್ಕೋಕೆ? ನಮ್ಮಲ್ಲೇನು ಪ್ಯಾಂಟು ಕ್ರಾಫು ಬಿಟ್ಕೊಂಡವ್ರೆ ಧೀರಾಜ ಹೋಗ್ತಾ ಇದ್ದಾರಂತೆ, ಪಂಚೆ ಶಿಖೆ ಬಿಟ್ಕೊಂಡು ಓಡಾಡಕ್ ಭಯ ನಮ್ಗೆ. ಪ್ಯಾಂಟ್ ಹಾಕೊಂಡು ಕ್ರಾಫ್ ಬಿಟ್ಕೊಂಡು ಇದು ಮಾಡ್ಕೊಂಡು ತೆಗೆದು ಅವರೇ ಧೈರ್ಯ ಓಡಾಡ್ತಾರಂತೆ ಶಾಸ್ತ್ರವನ್ನು ಮೀರಿ. ಶಿಖೆ ಬಿಟ್ಕೊಂಡು ಪಂಚೆ ಹಾಕೊಂಡು ನೋಡೋಕೆ ನಿಂಗೆ ಅವಮಾನವ ಏನಯ್ಯ? ಶಾಸ್ತ್ರದಂತೆ ಇರೋಕೆ ಅವಮಾನ ನಿಂಗೆ, ಲೋಕದಂತೆ ಇರೋಕೆ ನಿಂಗೆ ಗೌರವನ ಅಂತ ನಮ್ಮ ತಂದೆ ಹೇಳೋರು. ಏನು ಅವನಿಗೆ ಅವಮಾನ? ನಮ್ಮ ಧರ್ಮದಂತೆ ಇರೋಕೆ ನಿಂಗೆ ಅವಮಾನವ? ಕ್ರಿಶ್ಚಿಯನ್ ಅಂತ ಇರೋಕೆ ನಿಂಗೆ ಧೈರ್ಯ ಇದೆ ನಿಂಗೆ? ಕ್ರಿಶ್ಚಿಯನ್ರು ಹೌದು ಟೈ ಕಟ್ತಾರೆ, ಕ್ರಿಶ್ಚಿಯನ್ರು ಕಪ್ ಬಿಡ್ತಾರೆ, ಪ್ಯಾಂಟ್ ಹಾಕ್ತಾರೆ, ಅವ್ರು ಇಂಗ್ಲೆಂಡ್ ಚಳಿ ಇನ್ನೊಂದು ಮತ್ತೊಂದು ಅನ್ಮಾಡ್ತಾರೆ. ನಮಗೇನಾಗಿದೆ ಶಿಖೆ ಬಿಡೋದಕ್ಕೆ? ನಮಗೇನಾಗಿದೆ ಪಂಚೆ ಉಟ್ಕೊಳ್ಳೋಕ್ಕೆ? ನಮಗೇನಾಗಿದೆ ಧೈರ್ಯ ಓಡಾಡೋಕ್ಕೆ? ನಾವೇನು ತಪ್ಪು ಮಾಡಿದೀವ? ಪತ್ರ ಮಾಡಿದೀವ? ನಾವು ಶಾಸ್ತ್ರ ನಿಂದೆ ಮಾಡಿದ್ವ? ಏನಯ್ಯ ಯಾಕೆ ಹೆದರ್ತಿ ನಿಂಗೆ ಅನ್ನೋರು. ಹೌದು ಹೌದು ಅನ್ನೋದು. ಶಾಲೆ ಸ್ಕೂಲ್ ಹೋಗ್ಬೇಕಾದ್ರೆ ಹಳೆ ಹಾಕೊಂಡು ಅಳಿಸ್ಕೊಂಡು ಹೋಗ್ಬೇಕು ಅಂತ, ಗೊಪ್ಪು ಚಿನ್ನ ಅಳಿಸ್ಕೊಂಡು ಹೋಗ್ಬೇಕು, ಹಾಗೆ ಗೋಟ್ನಾಮ ಹಾಸ್ಯ ಅಂತ ಯಾಕೆ ಅಳಿಸ್ಕೊಂಡು ಹೋಗಿ? ಹೆಮ್ಮೆಯಿಂದ ಹೋಗು. ಹೌದು
ನಾನು ಭಗವದ್ಭಕ್ತ, ನಾನು ಭಗವಂತನ ತಿಲಕ ಹಾಕೊಂಡಿದ್ದೀನಿ, ಅವನ ಪ್ರಸಾದ ಗಂಧ ಹಚ್ಕೊಂಡಿದ್ದೀನಿ, ನಾನು ಹೆಮ್ಮೆಯಿಂದ ಹೋಗು, ಏನು ನಾನು ಏನಂತ ನೋಡಬೇಡ. ನಾನು ಏನು ಕಸ್ಮಾಧ್ಯಾಸು ಅಪರ್ಣಭೀತ ಅಂತ ಇದ್ದಾರೆ. ಯಾತಕ್ಕೆ ಅವನು ಅಪನವ ಮಾಡಬೇಕು? ಯತ್ ಪ್ರಾಣಂ ಸರ್ವೇಶ್ವರಂ, ಯತ್ ಪ್ರಾಣಂ ಸರ್ವೇಶ್ವರಂ ಅಯಮಹಮಸ್ಮೀತಿ ಆತ್ಮತ್ವೇನ ಉಪಗತಃ, ಅಯಮಹಮಸ್ಮೀತಿ ಆತ್ಮತ್ವೇನ ಉಪಗತಃ. ಸರ್ವೇಶ್ವರನಾದ ಪ್ರಾಣ, ಸರ್ವೇಶ್ವರನೇನೋ ಇಂದ್ರಾದಿ ದೇವತೆಗಳಿಗೂ ಈಶ್ವರ, ಇಂದ್ರಾದಿ ಅಷ್ಟದಿಕ್ಪಾಲಕರು ಆ ಪ್ರಾಣನ ಒಂದು ತುಣುಕು, ಒಂದು ಪೀಸು, ಒಂದು ಅಂಶ, ಒಂದು ಏಕದೇಶ, ಒಂದು ಭಾಗ, ಒಂದು ಅವಯವ ಬೇಕಾ? ಇನ್ನು ಬೇಕಾ? ಸಾಕ? ಎಲ್ಲವೂ ತುಣುಕುಗಳು, ತುಂತುರುಗಳು. ಆ ಪ್ರಾಣ ತುಂತುರುಗಳು ಇದೆಲ್ಲ. ಪ್ರಾಣ ಸಮಷ್ಟಿ ಜಗದಾತ್ಮ ರೂಪದವನು, ಈ ವ್ಯಾಕೃತ ಪ್ರಪಂಚವನ್ನೇ ತುಂಬಿಕೊಂಡಂಥ ಮಹಾನುಭಾವ. ಅಂಥ ಸರ್ವೇಶ್ವರನಾದ ಪ್ರಾಣನನ್ನ ಅಯಮಹಮಸ್ಮಿ, ನಾನೇ ಅದಾಗಿದ್ದೇನೆ, ಅದೇ ನನ್ನ ಸ್ವರೂಪ, ಈ ದೇಹೇಂದ್ರಿಯ ರೂಪದವನಲ್ಲ ನಾನು. ಈ ಪರಿಚ್ಛಿನ್ನವಾದ, ಈ ಬದಲಾವಣೆಯಾಗುತ್ತಿರುವ ಅನಿತ್ಯವಾಗಿರುವ ದೇಹೇಂದ್ರಿಯ ರೂಪದವನಲ್ಲ, ಸಮಷ್ಟಿಯಾದ ವ್ಯಾಕೃತ ಪ್ರಪಂಚ ತುಂಬಿಕೊಂಡಂತಹ ಪ್ರಾಣದೇವತೆಯೇ ನಾನಾಗಿದ್ದೇನೆ ಅಂತ ಹೇಳಿ ಆತ್ಮತ್ವೇನ ಉಪಗತಃ, ಅದೇ ನಾನು ಅಂತ ಹೇಳಿ ಉಪಗತಃ ಪ್ರಾಪ್ತ, ಹೊಂದಿದವನು, ಪಡ್ಕೊಂಡವನು ಅಂತ ಅಂದಾಗ ಅವನೇನು ಮಾಡ್ಕೊಂಡ್ಬಿಟ್ಟ ನಾರದ. ಇಲ್ಲಿಗೆ ಎಂಡ್ ಆಯಿತು, ಮುಗಿಯಿತು, ಆಯ್ತು, ನಾನು ನಿನ್ನನ್ನು ಇದಕ್ಕಿಂತ ಮುಂದಕ್ಕಿದೆಯಾ, ಹೆಚ್ಚಿಂದಿದೆಯಾ ಅಂತ ಅಲ್ಲಿ ಕೇಳಲ್ಲ. ಅಸ್ತಿ ಭಗವಃ ನಾಮ್ನೋ ಭೂಯಸಿ, ಅಸ್ತಿ ಭಗವಃ ವಾಚಃ ಭೂಯಸಿ, ಅಸ್ತಿ ಭಗವಃ ಮನಸಃ ಭೂಯಸಿ, ಇದೇ ಹಾಗೆ ಅಸ್ತಿ ಭಗವಃ ಪ್ರಾಣಾತ್ ಭೂಯಸಿ ಕೇಳಲೇ ಇಲ್ಲ. ನಾರದು ಸುಮ್ಮನೆ ಬಿಟ್ರು. ಯಾಕೆ? ಇದೇ ಎಂಡೂರ್ಕೊಂಡ್ಬಿಟ್ರು, ಇದೇ ಲಾಸ್ಟ್ ಅಂತ. ಎಡವಟ್ಟಾಯ್ತು ಅಂತ ಹೇಳಿ ಸಾನಸ್ ಕುಮಾರ್ ಇವರೇ ಚುರುಕೊಳಿಸ್ತಾ ಇದ್ದಾರೆ. ಅಯ್ಯೋ ಏಷತುವಾ ಅತಿವದತಿ, ಅತಿವದತಿ ಸತ್ಯೇನಾತಿವದತಿ, ಸತ್ಯೇನಾತಿವದತಿ, ಭಗವತ್ ಸತ್ಯೇನಾತಿವದಾನೀತಿ, ಸೋಹಂ ಭಗವತ್ ಸತ್ಯೇನಾತಿವದಾನೀತಿ, ವಿಜಿಜ್ಞಾಸಿತವ್ಯಮಿತಿ, ಸತ್ಯಂತ್ವೇವ ವಿಜಿಜ್ಞಾಸಿತವ್ಯಮಿತಿ, ಭಗವೋ ವಿಜಿಜ್ಞಾಸ ಇತಿ, ಸತ್ಯಂ ಭಗವೋ ವಿಜಿಜ್ಞಾಸ ಇತಿ. ಏಷತು ವಾ ಅತಿವಾದಿ ಯಸ್ ಸತ್ಯೇನಾತಿವದತಿ, ಏಷತು ವಾ ಅತಿವದತಿ ಯಸ್ ಸತ್ಯೇನಾತಿವದತಿ, ಸೋಹಂ ಭಗವತ್ ಸತ್ಯೇನಾತಿವದಾನೀತಿ, ಸತ್ಯಂತ್ವೇವ ವಿಜಿಜ್ಞಾಸಿತವ್ಯಮಿತಿ, ಸತ್ಯಂ ಭಗವೋ ವಿಜಿಜ್ಞಾಸ ಇತಿ. ಏಷಃ ತು ವಾ ಅತಿವದತಿ ಯಃ ಸತ್ಯೇನ ಅತಿವದತಿ ಸಹ ಅಹಂ ಭಗವಃ ಸತ್ಯೇನ ಅತಿವದಾನಿ ಇತಿ ಸತ್ಯಂ ತು ಏವ ವಿಜಿಜ್ಞಾಸಿತವ್ಯಂ ಇತಿ ಸತ್ಯಂ ಭಗವಃ ವಿಜಿಜ್ಞಾಸಃ ಇತಿ, ವಿಜಿಜ್ಞಾಸೆ ಇತಿ. ಏಷಸ್ತು ತೂ ಏನ್ ಮಾಡುತ್ತೆ? ಬೇರ್ಪಡಿಸುತ್ತೆ. ತ್ವಂತ್ವಾಥಾದಿನ ಪೂರ್ವ ನೋಡ, ಇದೆಯಲ್ಲ ಇದು ಮುಂದೆ ಹೇಳೋದು, ಅದು ಹಿಂದಕ್ಕಿಂತಲೂ ದೊಡ್ಡದು. ಇದು ಸತ್ಯದಿಂದ ಅತಿವಾದಿ ಇವನು. ಪ್ರಾಣೋಪಾಸಕ ಅನೃತದಲ್ಲಿ ಅತಿವಾದಿ, ಅನೃತವಾದ ವ್ಯಾಕೃತ ಪ್ರಪಂಚದಲ್ಲಿ ಅತಿವಾದಿ. ಇವನಿದಾನಲ್ಲಪ್ಪ, ಇವನು ಸತ್ಯದಿಂದ ಅತಿವಾದಿ ಅಂತಂದ್ರು. ಯಾರು ಸತ್ಯವನ್ನು ಕಂಡ್ಕೊಂಡು ಮಾತಾಡೋನು ಅವನು ಅಂದರು. ಸತ್ಯೇನ ಅತಿವಾದಿ, ಸತ್ಯವನ್ನು ಕಂಡ್ಕೊಂಡು ಮಾತಾಡೋನು ಸತ್ಯದಿಂದ ಅತಿವಾದಿ ಅನ್ನೋದು. ಓ ಹೌದಾ ಸ್ವಾಮಿ, ಹಾಗಾಗಿ ನಾನು ಸತ್ಯದಿಂದ ಅತಿವಾದಿಯಾಗಕ್ಕೆ ಇಷ್ಟಪಡ್ತೀನಿ, ಅದನ್ನು ಹೇಳಿ ಇವಾಗಂದ. ಸೋಹಂ ಭಗವಃ ಪೂಜ್ಯ, ನಾನು ಪೂಜ್ಯರೇ, ಸತ್ಯದಿಂದ ನಾನು ಅತಿವಾದಿ ಆಗುತ್ತೇನೆ, ಅನೃತದಿಂದ ವಿಕಾರದಿಂದ ವ್ಯಾಕೃತ ಪ್ರಪಂಚದಲ್ಲಿ ಇರತಕ್ಕಂತಹ ಒಂದು ಪ್ರಾಣಾತ್ಮದಿಂದ ಅತಿವಾದಿಯಾಗಿ ಇಷ್ಟಪಡುವುದಿಲ್ಲ, ನಾನು ಸತ್ಯದಿಂದ ಆದಿಯಾಗಿ ಇಷ್ಟಪಡ್ತೀನಿ ಇಂದ. ಈ ಸತ್ಯದಿಂದ ಅತಿವಾದಿಯಾಗಕ್ಕೆ ಇಷ್ಟಪಡುವುದಾದರೆ ನೋಡು ನಾರದ, ಒಂದು ತಿಳ್ಕೊಬೇಕು. ಏನು? ಸತ್ಯ ತಿಳ್ಕೊಂಡ್ಬಿಟ್ಟು ಇದಾಗಬೇಕು ಅಂದ್ರು. ಸತ್ಯಂತೇವ ವಿಜಿಜ್ಞಾಸ, ಸತ್ಯವಾದದ್ದನ್ನು ತಿಳ್ಕೋಬೇಕು ಅಂದ್ರು. ಹೌದು ಸ್ವಾಮಿ, ಸತ್ಯ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ, ಅದನ್ನೇ ಹೇಳಿ ಅಂತಂದ. ಸತ್ಯಂ ಭಗವೋ ವಿಜಿಜ್ಞಾಸೆ, ಪೂಜ್ಯರೇ ಸತ್ಯವನ್ನೇ ನಾನು ವಿಚಾರ ಮಾಡಕ್ಕೆ ಇಷ್ಟಪಡ್ತೀನಿ, ಅದನ್ನು ತಿಳಿಸ್ಕೊಡಿ ಅಂತದ್ದು. ಸತ್ಯ ಅಂದ್ರೆ ಯಾವ ಸತ್ಯ ಇದು? ತ್ರಿಕಾಲ ಅಬಾಧಿತ ಸತ್ಯ. ತ್ರಿಕಾಲ ಅನ್ನೋಕ್ಕೆ ತ್ರಿಕಾಲವೇ ಬಾಧಿತವಾಗತ್ತೆ. ತ್ರಿಕಾಲವೇ ಬಾಧಿತವಾದ ತ್ರಿಕಾಲ ಅಬಾಧಿತವಲ್ಲ. ಅದು ಯದ್ರೂಪೇಣ ಎನ್ನಿಶ್ಚಿತ ವಸ್ತು ನವ್ಯ ವಿಚರತಿ ತತ್ ಸತ್ಯಂ. ಯಾವ ವಸ್ತು ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗಲ್ವ, ಇವನ ಅವಸ್ಥೆಯಲ್ಲೂ. ಎಚ್ಚರದ ಪ್ರಾಣ ಕನಸಿನಿಲ್ಲ, ಕನಸಿನ ಪ್ರಾಣ ಎಚ್ಚರಕ್ಕಿಲ್ಲ. ಈ ಸುಷುಪ್ತಿಯಲ್ಲಿ ಎರಡು ಪ್ರಾಣ ಸಂಬಂಧವೂ ಇಲ್ಲ. ಆದರೆ ನಾನಿರ್ತೀನಿ, ತಾನಿರ್ತಾನೆ.
ತಾನಾದಿರಬಹುದು. ಈ ಸತ್ಯ ಸ್ವರೂಪಕ್ಕೆ, ಸತ್ಯಕ್ಕೆ ಶಂಕರಾಚಾರ್ಯರು ಲಕ್ಷಣ ಕೊಟ್ಟಿದ್ದಾರಲ್ಲ, ಈ ಲಕ್ಷಣವನ್ನು ಯಾವ ಆಚಾರ್ಯರು ಕೊಟ್ಟಿಲ್ಲ ಗೊತ್ತಾ? ಸತ್ಯಕ್ಕೆ ಎಲ್ಲರೂ ಸತ್ಯ ಏನನ್ನು ಕೊಟ್ಟಿಲ್ಲ ಗೊತ್ತಾ? ಕಾಣೋದು ಸತ್ಯ, ಅರ್ಥಕ್ರಿಯಾಕಾರಿತ್ವ ಇರೋದು ಸತ್ಯ. ಅರ್ಥಕ್ರಿಯಾಕಾರಿತ್ವ ಏನೋ, ಈ ಲೋಟದಲ್ಲಿ ನೀರಿದೆ, ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಆದ್ದರಿಂದ ನೀರು ಸತ್ಯ. ಪ್ರಯೋಜನಕ್ಕೆ ಬರಬೇಕು, ಹೌದ, ಪ್ರಯೋಜನಕ್ಕೆ ಬರೋದು ಸತ್ಯ ಅಲ್ಲ. ಯಾಕೆಂದ್ರೆ ನಮ್ಮ ಅತ್ತೆಗೆ 94-95 ವರ್ಷ, ಕಿಚ್ಕೊಳ್ಳೋರು, ಡಾಕ್ಟರ್ ಕರ್ಕೊಂಬಾರು ಅಂತ. ಡಾಕ್ಟರ್ 5-6 ಸಲ ಬಂದು ಯಾರು ಕರ್ಕೊಂಬಲ್ಲ, ಒಂದು 3 ಸಲ ಡಾಕ್ಟರ್ ಕರ್ಕೊಂಬನವರು. ಏನು ಇಂಜೆಕ್ಷನ್ ಕೊಡಿ ಅಂತ. ಡಾಕ್ಟರ್ ಏನು ಮಾಡಿದ್ರು, ಏನು ಆಗಿಲ್ಲ ನಿಮ್ಗೆ ಎಂತ ಇಂಜೆಕ್ಷನ್ ಕೊಡ್ಲಿ ಇದೆ, ಇಲ್ಲ ಕೊಡಿದೀವಿ ಇಂಜೆಕ್ಷನ್, ನಿಮಗೆ ಹುಷಾರಿಲ್ಲ ಅನ್ನೋರು. ಅವರು ಸುಮ್ಮನೆ ನೀರು ತುಂಬಿಟ್ಟು ಇಂಜೆಕ್ಷನ್ ಕೊಡೋರು, ನೀರಲ್ಲೇ, ಬರೀ ನೀರು. ಅವರು ನಮ್ಗೆ ಹುಷಾರಾಯ್ತು ನೋಡು, ನಾನು ನೋಡು ನೀರಲ್ಲಿ ಇಂಜೆಕ್ಷನ್ ಕೊಟ್ರೆ ನಿಜವಾ? ಅಂದ್ರೆ ಎಲ್ಲ ಇದು ಕಲ್ಪನೆ. ಅವ್ನಿಗೆ ಇದು ಸೈಕಾಲಜಿ ಪ್ರಾಬ್ಲಮ್. ಸತ್ಯ ಆಗ್ಬೇಕಾಗಿಲ್ಲ ಹುಷಾರಾಗಕ್ಕೆ, ಸುಳ್ಳು ನೀರು ಕೊಟ್ಟು ಹುಷಾರಾಗ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಹೋಯ್ತು ಹೋಗು ಇನ್ನೇನು ಬಿಟ್ರೆ ಸರಿ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೇನೋ ಭಯ ಆಗಿರುತ್ತಲ್ಲ, ಸುಮ್ಮನೆ ಹೀಗೆ ಮಾಡ್ಬಿಟ್ಟು ಹೀಗೆ ಅಂದ್ಬಿಟ್ರೆ ಧೈರ್ಯ ಬಿಡ್ಬೇಕು. ಆದರೆ ಇದೆಯಲ್ಲ, ಅದು ಅರ್ಥಕ್ರಿಯಾಕಾರಿತ್ವ ಆಗೋ ಸತ್ಯ ಆಗೋದಿಲ್ಲ, ಕಾಣೋದು ಸತ್ಯ ಆಗೋದಿಲ್ಲ, ನೋಡೋದು ಸತ್ಯ ಆಗೋದಿಲ್ಲ, ಫೀಲಿಂಗು ಸತ್ಯವಾಗೋದಿಲ್ಲ. ಸತ್ಯಕ್ಕೆ ಲಕ್ಷಣ ಏನೋ, ಯಾವ ದೇಶ ಕಾಲ ಅವಸ್ಥೆಯಲ್ಲಿ ಚೇಂಜ್ ಆಗದೆ ಇರೋ ತತ್ವವೋ ಅದು ಸತ್ಯ. ಅದನ್ನು ತಿಳಿಯೋಕೆ ಇಷ್ಟಪಡ್ತೀನಿ ಅಂತ ಅಂದರು. ಸಹ ಏಷಃ ನಾರದಃ ಸರ್ವಾತಿಶಯಂ ಪ್ರಾಣಂ ಸ್ವಂ ಆತ್ಮಾನಂ ಸರ್ವಾತ್ಮಾನಂ ಶ್ರುತ್ವಾ ನಾತಃ ಪರಮಸ್ತೀತಿ ಉಪರರಾಮ. ಈ ನಾರದರು ಎಲ್ಲಕ್ಕಿದು ನಾಮಾದಿ ಪ್ರಾಣಕ್ಕಿಂತಲೂ, ನಾಮಾದಿ ಆಶಾಂತವಾದ ಎಲ್ಲಕ್ಕಿಂತಲೂ ಹೆಚ್ಚಿಂದು ಪ್ರಾಣ ಅಂತ ಕೇಳ್ಬಿಟ್ಟು, ಇದೇ ಫೈನಲ್ಲು, ಇದೇ ಎಂಡು, ಇದೇ ತುದಿ, ಇದಕ್ಕಿಂತ ಹೆಚ್ಚಿನಿಲ್ಲ ಅಂತೇಳಿ ಪ್ರಾಣನೇ ತನ್ನ ಆತ್ಮ, ಅವನೇ ಸರ್ವಾತ್ಮನಾಗಿರ್ತಕ್ಕವನು ಅನ್ನೋ ವಿಚಾರ ಕೇಳಿಬಿಟ್ಟು ಮುಂದಕ್ಕೆ ಪ್ರಾಣಕ್ಕಿಂತ ಹೆಚ್ಚು ಉಂಟಾ ಸ್ವಾಮಿ ಅಂತ ಹೇಳಿ ಹಿಂದೆಲ್ಲ ಕೇಳ್ತಾ ಹೋದ್ರಲ್ಲ, ಆ ರೀತಿ ಕೇಳಲೇ ಇಲ್ಲ. ಅಸ್ತಿ ಭಗವ ಪ್ರಾಣಾದ್ಭಾವ ಭೂಮಿ ಕೇಳಲೇ ಇಲ್ಲ. ನಾವೇ ಕೇಳಬೇಕಾಗಿತ್ತು, ಭಯ ಬಿಡ್ತು. ಯಾಕೆ ಭಯ ಆಯಿತು? ಹಂಗೇನೋ ಕೇಳಿದ ತಲೆ ಬಿದ್ದೋಗತ್ತೆ ಅಂದ್ಬಿಟ್ರೆ ಅದೆಲ್ಲ ಉಂಟಲ್ಲ ಉಪನಿಷತ್ತಿನಲ್ಲಿ. ಯಾವ ದೇವತೆಯನ್ನು ಹೇಗೆ ಕೇಳಬೇಕು ಹಾಗೆ ಕೇಳಬೇಕು, ಮರ್ಯಾದೆಯಿಂದ ಗೌರವದಿಂದ ಕೇಳಬೇಕು. ಆ ದೇವತೆಯನ್ನು ಅನುಮಾನದಿಂದ ಈ ರೀತಿ ತರ್ಕದಿಂದ ಕೇಳೋದಲ್ಲ. ಅದಕ್ಕಿಂತ ಹೆಚ್ಚೊಂದು ನೋಡಿ ಅದಕ್ಕೆ ಕೈ ಮುಗಿದು ಬಿಟ್ಟ. ಹೌದು, ಇದೇ ದೊಡ್ಡದಿರಬಹುದು, ಪ್ರಾಣನೇ ದೊಡ್ಡದಿರ್ಬೋದು, ನಾಮಾದಿ ಆಶಾಂತಕ್ಕಿಂತ ದೊಡ್ಡದು ಪ್ರಾಣ ಆದಮೇಲೆ ಪ್ರಾಣವೇ ಅತಿವಾದಿ ಮುಗಿಸ್ಬಿಟ್ಟ ಮೇಲೆ ಕನ್ಕ್ಲೂಷನ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟು ಇದಕ್ಕಿಂತ ಮುಂದಕ್ಕಿದೆಯಾ ಸ್ವಾಮಿ, ಹೆಚ್ಚಿಂದಿದೆಯಾ ಅಂತ ಕೇಳಲೇ ಇಲ್ಲ. ಇವಾಗ ಗುರುಗಳು ಏನು ಮಾಡಬೇಕು? ಕೃತಾರ್ಥರನ್ನು ಮಾಡದೆ ಕಳಿಸೋ ಹಾಗಿಲ್ಲ ಶಿಷ್ಯನನ್ನ. ಗುರುಗೊಂದು ನಿಯಮ ಇದೆ, ನ ಅಕೃತಾರ್ಥಂ ಕೃತ್ವ ಶಿಷ್ಯಂ ನ ಪ್ರಹಿಡುಯಾದ ನ ಅಕೃತ ನ ಇದೆ. ಶಿಷ್ಯನನ್ನ ಕೃತಾರ್ಥರನ್ನಾಗಿ ಮಾಡದೆ ಕಳಿಸಬಾರ್ದು ಅಂತ ಗುರುಗಳಿಗೊಂದು ನಿಯಮ ಇದೆ ಶಾಸ್ತ್ರದಲ್ಲಿ. ಇವನು ಮುಂದೆ ಕೇಳ್ತಾನೆ ಇಲ್ಲ. ಇವನು ನಾರ್ದ ಪ್ರಾಣನೇ ಹೆಚ್ಚು ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಇವಾಗ ಅವನು ಹೀಗೆ ಕೇಳ್ಬೇಕಾಯ್ತು, ನ ಪೂರ್ವವತ್ ಭಗವಃ ಪ್ರಾಣಾದ್ಭೂಯಃ ಇತಿ ಪಪ್ರಚ್ಛ. ಹಿಂದಿನ ಪರ್ಯಾಯಗಳಲ್ಲಿ ಆ ವಾಕ್ಯಕ್ಕಿಂತ ಹೆಚ್ಚುಂಟ, ಚಿತ್ತಕ್ಕಿಂತ ಹೆಚ್ಚುಂಟ, ಸಂಕಲ್ಪಕ್ಕಿಂತ ಹೆಚ್ಚುಂಟ ಅದು ಕೇಳಿದ ಹಾಗೇನೆ ಪ್ರಾಣಕ್ಕಿಂತ ಸ್ವಾಮಿ ಹೆಚ್ಚಿಂದೊಂದುಂಟಾ ಅಂತ ಕೇಳಲೇ ಇಲ್ಲ. ಪಾಪ ಇವ್ರು ಹೇಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವನು ಕೇಳ್ತಾನೆ, ಕೇಳಿಕೊಳ್ಳೆ ಉಂಟು ಕಣಪ್ಪ ಅಂತ ಹೇಳ್ತೀನಿ, ಆ ಸತ್ಯ ಹೇಳ್ತೀನಿ ಅಂತ ಇವ್ರಿಗೆ ತುಡಿತಾ ಆಗ್ತಾ ಇದೆ. ಸನತ್ಕುಮಾರ್ಗೆ ಹೇಳ್ಬೇಕು, ಆ ಸತ್ಯ ಬ್ರಹ್ಮನ್ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಹೇಳಿ ಮುಗಿಸ್ಬಾರ್ದಿತ್ತ ಗುರುಗಳೇ ಅವರು? ಸನತ್ಕುಮಾರ್ ಮುಂಚೆನೆ ಹೇಳ್ಬಿಡ್ಬೇಕಿತ್ತು. ಇಷ್ಟೊಂದು ಮುಂಚೆ ಅಮ್ಮ, ಇಷ್ಟು ಉಪಾಸನೆಗೆ ಅವಕಾಶವೇ ಇರಲ್ಲ. ಇಷ್ಟನ್ನು ಉಪಾಸನೆ ಮಾಡೋಕೆ ಕೊಟ್ಟ ಶಾಸ್ತ್ರ. ನಾಮ ಬ್ರಹ್ಮೋಪಾಸನೆ, ವಾಗ್ಬ್ರಹ್ಮೋಪಾಸನೆ, ಸಂಕಲ್ಪ ಬ್ರಹ್ಮ, ಮನೋಬ್ರಹ್ಮ, ಚಿತ್ತ ಬ್ರಹ್ಮ, ವಿಜ್ಞಾನ ಬ್ರಹ್ಮ, ಆಮೇಲೆ ಇದು ಧ್ಯಾನ ಬ್ರಹ್ಮ, ಆಮೇಲೆ ಬಲ, ಆಮೇಲೆ ಅನ್ನ, ಆಮೇಲೆ ಅಪ್ಪು, ಆಮೇಲೆ ತೇಜಸ್ಸು, ಆಮೇಲೆ ಆಕಾಶ, ಆಮೇಲೆ ಸ್ಮರ, ಆಮೇಲೆ ಆಶಾ. ಇಷ್ಟು ಬ್ರಹ್ಮ ನಿಂಗೆ ಬರ್ತಾನೆ ಇರಲಿಲ್ಲ.
ಅಂದ್ರೆ ಮಾಡ್ತೀವ ಗುರುಗಳೇ, ನಾವು ಯಾರು ಮಾಡೋದೇ ಇಲ್ವಲ್ಲ ಅಂತ. ಮಾಡಿದ್ರೆ ನೀ ಮಾಡದೇ ಇದ್ರೆ ಯಾರು ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಶಾಸ್ತ್ರ ಅವಕಾಶ ಕೊಡ್ಬೇಕಾ? ಹೌದು, ಯಾರು ಮಾಡ್ತಾ ಇಲ್ಲ ಅಂತ ಮೊನ್ನೆ ನೀವೇ ಹೇಳಿದ್ರಲ್ಲ. ಇತ್ತೀಚಿನ ಕಾಲದಲ್ಲಿ ಬಿಟ್ಟು ಕಲಿಯುಗದಲ್ಲಿ ಆ ಕಲಿ ಪ್ರಭಾವ ಬಿಟ್ಟಿದ್ದಾರೆ ಹೊರತು ಯುಗಾಂತದಲ್ಲಿ ಮಾಡ್ತಿದ್ದಿರ್ಬೋದು, ಋಷಿ ಮುನಿಗಳು ಕಾಡು ಮಾಡ್ತಿದ್ದಿರ್ಬೋದು. ಇವತ್ತಿನ ಜನರಿಗೆ ಉಪಾಸನೆ ಇರಲಿ, ಸಂಜೆ ಒಂದೇ ಮಾಡಲ್ಲ, ದೇವ್ರ ಪೂಜೆ ಮಾಡಲ್ಲ, ಒಂದು ಇದೇ ಮಾಡಲ್ಲ, ದೇವ್ರ ದೀಪ ಹಚ್ಚಲ್ಲ, ಒಂದು ಸೂರ್ಯ ಭಜನೆ ಮಾಡಲ್ಲ, ದೇವ್ರ ದಿಂಡ್ರು ನಂಬಿಕೆನೇ ಇಲ್ಲ ಈಗಿನ ಜನರಿಗೆ. ಬರೀ ಶಿಷ್ಣೋದರ ಪಾರಾಯಣ, ಬರೀ ಇಂದ್ರಿಯ ಭೋಗ ಅದರಲ್ಲೇ ಇದ್ದಾರೆ. ಇದೇನು ಇದಿಲ್ಲ, ಅವರು ಅದೃಷ್ಟವಾದ ವಿಚಾರಕ್ಕೆ ತಲೆನೇ ಹಾಕ್ತಾ ಇಲ್ಲ. ಅಲೌಕಿಕವಾದ ಅತೀಂದ್ರಿಯವಾದ ಅದೃಷ್ಟವಾದಂತಹ ಪರಮಾರ್ಥ ವಿಚಾರ, ದೇವತಾ ವಿಚಾರ, ಬ್ರಹ್ಮ ವಿಚಾರ, ಪುಣ್ಯಪಾಪ ವಿಚಾರ ತಲೆ ಕೆಡಿಸ್ಕೊತಾನೇ ಇಲ್ಲ. ಅದಕ್ಕೆ ಬರೀ ಪ್ರಾಣಿಗಳಂತೆ ಬದುಕೊಂಡ್ಬಿಟ್ಟಿದ್ದಾರೆ. ತಿನ್ನೋದು, ಕುಡಿಯೋದು, ಮಲಗೋದು, ಆಹಾರ, ನಿದ್ರಾ, ಭಯಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ ಇಷ್ಟ ಆಗ್ಬಿಟ್ಟಿದೆ. ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿ ಸಮಾನಾ. ಧರ್ಮಶಾಸ್ತ್ರ ಇದೆ. ಧರ್ಮ ಇಲ್ಲ, ಪುಣ್ಯ ಇಲ್ಲ, ಶಾಸ್ತ್ರೀಯ ಅನುಷ್ಠಾನ ಇಲ್ಲ ಅಂದ್ರೆ ಎರಡು ಕಾಲ ಪಶು ಆಗ್ಬಿಡ್ತಾನೆ ಮನುಷ್ಯ. ಇವನು ಪ್ರಾಣಕ್ಕಿಂತ ಹೆಚ್ಚಿನುಂಟ ಅಂತ ಹೇಳಿ ಹಿಂದಿನ ಪರ್ಯಾಯ ಕೇಳಲೇ ಇಲ್ಲ. ಯತಃ ತಮೇವಂ ವಿಕಾರ ಅನೃತ ಬ್ರಹ್ಮ ವಿಜ್ಞಾನೇನ ಪರಿತುಷ್ಟಂ. ಯತಃ ತಮೇವಂ ವಿಕಾರ ಅನೃತ ಬ್ರಹ್ಮ ವಿಜ್ಞಾನೇನ ಪರಿತುಷ್ಟಂ. ಅಕೃತಾರ್ಥಂ ಅಕೃತಾರ್ಥಂ ಪರಮಾರ್ಥ ಸತ್ಯಾತಿವಾದಿನಂ ಆತ್ಮಾನಂ ಮನ್ಯಮಾನಂ ಯೋಗ್ಯಂ ಶಿಷ್ಯಂ ಇಚ್ಛಾಗ್ರಹಣ ವಿಶೇಷಾತ್ ವಿಪ್ರಚ್ಯಾವಯನ್ನೇ ಮಿಥ್ಯಾಗ್ರಹ ವಿಶೇಷಾತ್ ಆಹ ಭಗವಾನ್ ಸನತ್ಕುಮಾರಃ. ಯಾವ ಕಾರಣದಿಂದ ಆ ನಾರದರು ಈ ರೀತಿಯಾಗಿ ವಿಕಾರವಾಗುವ, ಚೇಂಜ್ ಆಗುವ ಮತ್ತು ಅನೃತ ಸುಳ್ಳಾಗಿರ್ತಕ್ಕಂತಹ ಪ್ರಾಣಬ್ರಹ್ಮ, ಆ ಪ್ರಾಣಬ್ರಹ್ಮ ವಿಜ್ಞಾನದಿಂದ ಸಂತುಷ್ಟ ಆಗ್ಬಿಟ್ಟ, ಸಪ್ತನಾಗ್ಬಿಟ್ಟ. ಸಾಕು, ಇದೇ ಅಲ್ಟಿಮೇಟು, ಇದೇ ಕೊನೆಯದು, ಇದೇ ಹೆಚ್ಚಿನದು ಅಂತ ಅನ್ಕೊಬಿಟ್ಟ. ಈ ರೀತಿ ಈ ಅನೃತವಾದ ವಿಕಾರವಾದ ಪ್ರಾಣಬ್ರಹ್ಮ ವಿಜ್ಞಾನದಿಂದ ಸಂತುಷ್ಟನಾದಂತಹ ಇವನನ್ನ ಅವರು ಸಾತ್ಕುಮಾರ್ ನೋಡಿದ್ರು. ಇವನು ಅಕೃತಾರ್ಥ, ಇವನು ಇನ್ನೂ ಕೃತಾರ್ಥನಾಗಿಲ್ಲ. ಪರಮಾರ್ಥವಾದ ಸತ್ಯವೆಂಬ ಅತಿವಾದಿಯಾದಂತಹ ಅತಿವಾದಿಯನ್ನ ತಿಳ್ಕೋಬೇಕು ಇವನು. ಇದು ವಿಕಾರ ಅನೃತವಾದಿ. ಪರಮಾರ್ಥವಾದ ಸತ್ಯಾತಿವಾದಿಯಾಗಿರುವ ಆತ್ಮನನ್ನ ತಿಳ್ಕೊಳ್ಳೋಕೆ ಇವನು ಯೋಗ್ಯನಾಗಿದ್ದಾನೆ. ಯಾರೋ ನಾರದರು ಬ್ರಹ್ಮಜ್ಞಾನಕ್ಕೆ ಉತ್ತಮ ಅಧಿಕಾರಿಯಾಗಿ ಯೋಗ್ಯತೆ ಇದ್ದು ಪ್ರಶ್ನೆ ಮಾಡ್ತಾ ಇಲ್ಲ, ಪ್ರಾಣಾತ್ಮನಲ್ಲೇ ನಿಂತು ಬಿಟ್ಟ, ಅದೇ ಸಾಕು, ತೃಪ್ತಿ ಆಯ್ತು ಅಂತ ಅನ್ಕೊಂಡ್ಬಿಟ್ರೆ ಕೆಲಸ ಕೆಡ್ತು ಅಂತ ಅನ್ಕೊಂಡ್ರು ನರಸಿಂಹಕುಮಾರರು. ಅಯ್ಯಯ್ಯೋ ಹಿಂಗಾದ್ರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ಮಿಥ್ಯಾಗ್ರಹ ಮಿಥ್ಯಾ ಆಗ್ರಹ ಸುಳ್ಳಾದ ಹಠದಲ್ಲಿ, ಹಠವೆಂಬ ವಿಶೇಷದಿಂದ ಇದನ್ನು ತಪ್ಪಿಸುತ್ತಾ ಜಾರಿಸುತ್ತಾ ಸನತ್ಕುಮಾರ್ ಹೇಳ್ತಿದ್ದಾರೆ, ಪೂಜ್ಯರಾದ ಸನತ್ಕುಮಾರ್ ಹೇಳ್ತಾ ಇದ್ದಾರೆ, ಏ ನಾರದ ಏಷತುವಾ ಅತಿವದತಿ ಇದ್ರು. ಏಷತುವಾ ಅತಿವದತಿ, ಇವನು ಕೂಡ ನಿಜವಾದ ಅತಿವಾದಿ. ಅವನ ಅತಿವಾದಿ ಅಂತ ಅನ್ನಲ್ಲ, ಪ್ರಾಣೋಪಾಸಕನನ್ನ ವಿಕಾರ ಅನೃತ ಪ್ರಪಂಚದ ಅತಿವಾದಿ ಇವನು. ನೋಡು, ಸತ್ಯಂ ಯದಹಂ ವಕ್ಷ್ಯಾಮಿ ಪ್ರಾಣವಿದತಿವಾದಿ ಪರಮಾರ್ಥತಃ ಯಾವುದನ್ನು ನಾನು ಮುಂದೆ ಹೇಳುವನಾಗಿದ್ದೇನೋ ಅವನು ನಿಜವಾಗಿ ಅತಿವಾದಿ ಕಣಯ್ಯ. ಪ್ರಾಣೋಪಾಸಕನು ಅತಿವಾದಿ ಅಲ್ಲ. ಒಂದು ಹಂತಕ್ಕೆ ಅತಿವಾದಿ, ಟೆಂಪ್ರವರಿ ಅತಿವಾದಿಯೇ ಹೊರತು ಪರ್ಮನೆಂಟ್ ಇದಾದಲ್ಲ, ಅಲ್ಟಿಮೇಟ್ ಅಲ್ಲ. ಸತ್ಯವಾದ ನಿತ್ಯವಾದ ಅತಿವಾದಿ ಅಲ್ಲ. ವಿಕಾರ ಅನೃತ ಕ್ಷೇತ್ರದಲ್ಲಿ ಪ್ರಾಣೋಪಾಸಕ ಒಂದು ಹಂತಕ್ಕೆ ಅತಿವಾದಿ ಅನ್ನಬಹುದು, ದೊಡ್ಡವನು ಅನ್ಬಹುದು, ಇರಬಹುದು. ಒಂದು ಮಾತ್ರಕ್ಕೆ ಪರಮಾರ್ಥ ಅತಿವಾದಿ ಆಗ್ಬಿಡ್ತಾನನ್ನ. ಪರಮಾರ್ಥ ತತ್ವ ಕೊಂಡಿಲ್ಲ, ಪ್ರಾಣನಿಗೂ ಆಸ್ಪದವಾದ, ಪ್ರಾಣವೂ ನೆಲೆಯಾಗಿರುವ ಯಾವ ಸ್ವರೂಪದಲ್ಲಿ ಪ್ರಾಣವೂ ಇಲ್ಲವೋ, ಪ್ರಾಣವಿಲ್ಲದೆ ನಾವು ಬದುಕೊಂಡಿದ್ದೀವಿ ಗೊತ್ತಾ? ನಿಮಗೆ ಆಶ್ಚರ್ಯವಾಗ್ಬೋದು. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಕಠೋಪನಿಷತ್ತು. ಮನುಷ್ಯ ಪ್ರಾಣಾಪಾನದಿಂದ ಬದುಕೊಂಡಿಲ್ಲ ಅಂದ್ರು. ಏನ್ರಿ ಪ್ರಾಣ ಇಲ್ದೇನ ಬದುಕ್ತೀವ? ಬದುಕೊಂಡಿರೋದೇ ಪ್ರಾಣ ಇಲ್ದೇನಿಯೇ. ಪ್ರಾಣದಿಂದ ಬದುಕಿರೋದು ದೇಹೇಂದ್ರಿಯ ಮನೋಬುದ್ಧಿಯ ಹೊರತು ನಿಮ್ಮ ಸ್ವರೂಪಕ್ಕೆ ಪ್ರಾಣದ ಹಂಗಿಲ್ಲ. ಪ್ರಾಣವಿಲ್ಲದೆ ನೀವು ಇರೋರು. ಸುಷುಪ್ತಿಯಲ್ಲಿಂದ ಪ್ರಾಣ ಇದೆ, ನೀವು ಇರಲ್ವೇನು?
ಸುಷುಪ್ತಿ ಪ್ರಾಣ ಇದೆ, ನಿಮ್ಗೆ ಅನುಭವ ಇದೆಯಾ? ಪ್ರಾಣಾತ್ಮಾಭಿಮಾನ ಬರುತ್ತ? ಇಲ್ಲ. ಪ್ರಾಣನಿಗೂ ಪ್ರಾಣವೇನು, ಪ್ರಾಣಸ್ಯ ಪ್ರಾಣ, ಪ್ರಾಣನಿಗೂ ಪ್ರಾಣವಾಗಿ ಪ್ರಾಣನನ್ನು ಮೀರಿ ಪ್ರಾಣನಿಲ್ಲದೇನೆ ಬದುಕೊಂಡು ಪ್ರಾಣನಿಗೂ ಆತ್ಮವಾಗಿದ್ದೀರಾ. ಅಂಥ ಸ್ವರೂಪ ಕಂಡುಕೊಳ್ಳೋದು ಬಿಟ್ಟು ಪ್ರಾಣವೇ ನಾನು, ವಿಕಾರ ಅನೃತವಾದ ಈ ಕಾರ್ಯಬ್ರಹ್ಮ, ಕಾರ್ಯಕ್ಷೇತ್ರ ಇರತಕ್ಕಂತಹ ಪ್ರಾಣಬ್ರಹ್ಮವನ್ನೇ ನಾನು ತಿಳ್ಕೊಂಡು ಮೋಸ ಹೋಗಬೇಡ. ಇವನು ನೋಡು, ಇದು ಸತ್ಯದಿಂದ ಅತಿವಾದಿಯಾಗಿರೋನು ಯಾರೋ, ಈ ಪರಮಾರ್ಥ ಸತ್ಯವನ್ನು ಕಂಡುಕೊಂಡಂತಹ ಜ್ಞಾನಿ ಸತ್ಯವಾದ ಅತಿವಾದಿ. ಅವನು ವಿಕಾರದಲ್ಲಿ ಅತಿವಾದಿ, ಸತ್ಯದಲ್ಲಿ ಅತಿವಾದಿ ಆಗ್ಬೇಕಣಯ್ಯ. ಪ್ರಾಣವಿದವನು ಅತಿವಾದಿ ಅಲ್ಲ ಪರಮಾರ್ಥವಾಗಿ ಎಂದ್ರು. ನಾಮಾದ್ಯಪೇಕ್ಷಂತು ತಸ್ಯ ಅತಿವಾದಿತ್ವಂ ಅಷ್ಟೇ. ನಾಮಾದ್ಯಪೇಕ್ಷಂತು ತಸ್ಯ ಅತಿವಾದಿತ್ವಂ. ಆಪೇಕ್ಷಿಕವಾದ ಅತಿವಾದಿತ್ವ ಒಂದು. ನಾಮಾದಿ ಆಶಾಂತವಾದ ವಿಕಾರ ಅನೃತವಾದ ಕ್ಷೇತ್ರದಲ್ಲಿ ಅತಿವಾದಿ, ಒಂದು ಕಂಪೇರಿಟಿವ್ಲಿ ಅತಿವಾದಿ, ಹೋಲಿಕೆಯಿಂದ ಅತಿವಾದಿ ಅವನು. ಆಪೇಕ್ಷಿಕವಾಗಿ ಟೆಂಪ್ರವರಿ ಅತಿವಾದಿ ಇದ್ರೆ ಆಗೋದು. ಪರ್ಮನೆಂಟ್ ಆದ ಅತಿವಾದಿ, ಪರಮಾರ್ಥವಾದ ಅತಿವಾದಿ ಅಲ್ಲ ಪ್ರಾಣೋಪಾಸಕ. ನಾಮಾದಿ ಆಶಾ ಅಂತ ಕಂಪೇರ್ ಮಾಡಿದ್ರೆ ಗ್ರೇಟ್ ಪ್ರಾಣ, ಹೌದು ಒಪ್ಕೊಳ್ಳಿ. ಆದರೆ ಪ್ರಾಣನೇ ಅಲ್ಟಿಮೇಟು, ಪ್ರಾಣನೇ ತುದಿಯೋ, ಪ್ರಾಣನೇ ಸತ್ಯವೋ ಅಂದ್ರೆ ಆಹಾ. ಪ್ರಾಣ ನೆರಳಿದ್ದಾಗೆ, ನೆರಳನ್ನು ತೋರ್ತಾ ಇದ್ದಾಗ ತೋರಿಕೆ ಮಾತ್ರ. ಇಲ್ಯೂಷನ್ನು, ಕಲ್ಪನೆ, ತೋರಿಕೆ ಅಂತ ಪ್ರಾಣ ಯಾಕೆ ನೆಚ್ಕೋತೀರಾ? ಎಷ್ಟು ಭೂಮಾಕ್ಷಂ ಸರ್ವಾತಿಕ್ರಾಂತಂ ತತ್ವಂ ಪರಮಾರ್ಥ ಸತ್ಯಂ. ಯಸ್ತು ಭೂಮಾಖ್ಯಂ ಸರ್ವಾತಿಕ್ರಾಂತಂ ತತ್ವಂ ಪರಮಾರ್ಥ ಸತ್ಯಂ. ವೇದ ವೇದ ಸೋತಿವಾದಿ ಇತ್ಯತಃ ಸೋತಿವಾದಿ ಇತ್ಯತಃ ಆಹ. ಅವನು ಭೂಮಾ ಎಂಬ ಹೆಸರಿನ, ಭೂಮಾನೇನೋ ಯಾವುದು ಅಪರಿಚ್ಛಿನ್ನವಾದ ತತ್ವ, ಬ್ರಹ್ಮಕ್ಕೆ ಭೂಮಾ ಅಂತಾರೆ. ಬಹೋ ಲೋಪೋ ಭೂಚ ಬಹೋ, ಬಹುದಾದ್ರಿಗೆ ಭೂ ಲೋಪ ಹೌದು, ಅಲ್ಲೇ ಬಹೋ ಬಹುಗೆ, ಬಹುವಿನಲ್ಲಿ ಹಕಾರಕ್ಕೆ ಲೋಪ ಬಂದು ಭೂ ಅಂತ ಆದೇಶ ಬಂದು ಆಮೇಲೆ ಇಮನಿಚ್ ಪ್ರತ್ಯಯ ಬಂದು ಭೂಮನ್ ಅಂತ ಇದೆ. ಇಮನಿಚ್ ಪ್ರತ್ಯಯ ಅದು ಚಕಾರ ಇತ್ತು, ಭೂಮನ್ ಅನ್ನತ್ತೆ. ಹಾಗೆ ಭೂಮಾ ಎಂಬ ಹೆಸರಿನ ಅದು ಅನಂತವಾದ ತತ್ವ, ಕಾಲದೇಶ ಅವಶ್ಯ ಪರಿಚ್ಛೇದವಾಗದ ಸರ್ವಾತಿಕ್ರಾಂತ, ಎಲ್ಲವನ್ನೂ ಮೀರಿದ್ದಾಗಿರುವ ಒಂದು ತತ್ವ ಇದೆಯಲ್ಲ, ಅದು ಪರಮಾರ್ಥ ಸತ್ಯ. ಅದನ್ನು ಯಾರು ಅರಿತಿದ್ದಾನೋ, ಅದನ್ನು ಅರಿತಂಥವರು ನಮ್ಮ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಸ್ವಾಮಿಗಳು, ಗೋಂದಾಳಿ ಮಹಾರಾಜರು ಅಂಥವ್ರು ಅರಿತಿದ್ದಾರೆ. ಹಾಗೆ ಆ ಅರಿತಂತಹ ಅವರ ನಿಜವಾದ ಅತಿವಾದಿಗಳು ಅವರು ನಿಜವಾದ, ಅವರನ್ನು ಮೀರಿ ಮಾತಾಡೋಕ್ಕಾಗೋದೇ ಇಲ್ಲ. ಆ ಸತ್ಯದಲ್ಲಿ ನೆಲೆ ನಿಂತವರು ಸತ್ಯವಾದಿಗಳು ಅವರು ಅಂಥೇಳಿ ಅತಿವಾದಿ, ಅವನೇ ಅತಿವಾದಿ ಆಗುತ್ತಾನೆ ಅಂತ. ಆದ್ದರಿಂದ ಹೇಳ್ತಾ ಇದ್ದಾರೆ, ಏಷತುವಾ ಅತಿವದತಿ, ಏಷತುವಾ ಅತಿವದತಿ. ಇವರುಗಳು ಅತಿವಾದಿ, ಅವನಂತ ಅತಿವಾದಿ ಹೋಗು, ಆ ದಂಡ ಇವನಿದಾನಲ್ಲ. ಏಷತುವಾ ಅದು ಎಸ್ ಸತ್ಯೇನ ಪರಮಾರ್ಥ ಸತ್ಯ ವಿಜ್ಞಾನವತ್ತಯ ಅತಿವದತಿ. ಯಹ ಸತ್ಯೇನ ಪರಮಾರ್ಥ ಸತ್ಯ ವಿಜ್ಞಾನವತ್ತಯ ಅತಿವದತಿ. ಯಾವುದು ಸತ್ಯದಿಂದ ಅಂದ್ರೆ ಪರಮಾರ್ಥವಾದ ಸತ್ಯ, ಪರಮ ಏಕರೂಪೇಣ ಸ್ಥಿತೋ ಯೋ ಅರ್ಥ ಸ ಪರಮಾರ್ಥ. ಎಂದೆಂದಿಗೂ ಬದಲಾವಣೆಯಾಗದೇ ಇರತಕ್ಕಂತಹ ಒಂದು ತತ್ವ ಯಾವುದಿದೆಯೋ ಅದು ಪರಮಾರ್ಥ. ಅಂಥ ಪರಮಾರ್ಥವಾದ ಸತ್ಯದ ವಿಜ್ಞಾನ ತಿಳುವಳಿಕೆ ಉಳ್ಳವನಾಗಿ ಮಾತಾಡ್ತಾನಲ್ಲ, ಈಸ್ ಗ್ರೇಟ್. ಅವನು ನಿಜವಾದ ಉತ್ತಮ, ಅವನು ಶ್ರೇಷ್ಠ, ಅವನು ನಿಜವಾದ ಅತಿವಾದಿ ಇದ್ದದು. ಹಾಗಾದ್ರೆ ಸ್ವಾಮಿ, ಸೋಹಂ ತ್ವಾಂ ಪ್ರಪನ್ನೋ ಭಗವನ್ ಸತ್ಯೇನ ಅತಿವದಾನಿ. ಈಗ ಸೋಹಂ ತ್ವಾಂ ಪ್ರಪನ್ನೋ ಭಗವನ್ ಸತ್ಯೇನ ಅತಿವದಾನಿ. ಹಾಗಾದ್ರೆ ಸ್ವಾಮಿ, ನಾನು ತಮ್ಮನ್ನು ಶರಣ ಹೊಂದಿದವನಾಗಿ, ತಮಗೆ ಶರಣಾಗತನಾದವನಾಗಿ, ಪೂಜ್ಯರೇ ನಾನು ಸತ್ಯದಿಂದ ಅತಿವಾದಿ ಆಗಕ್ಕೆ ಇಷ್ಟಪಡ್ತೀನಿ, ಸತ್ಯವನ್ನು ತಿಳಿಸ್ಕೊಡಿ ಅಂತಂದ್ರು. ಅದರಿಂದ ಸತ್ಯವಾದಿ ಆಗಬೇಕು ಅಂತ. ತಥಾ ಮಾಂ ನಿಯುನಕ್ತು ಭಗವಾನ್ ಯಥಾಹಂ ಸತ್ಯೇನ ಅತಿವದಾನಿ ಇತ್ಯಭಿಪ್ರಾಯಃ. ಯಥಾಹಂ ಸತ್ಯೇನ ಅತಿವದಾನಿ ಇತ್ಯಭಿಪ್ರಾಯಃ. ಪೂಜ್ಯರೇ, ತಗೊಳ್ತೀನಿ. ಪೂಜ್ಯರೇ, ಮಹಾತ್ಮರೇ, ನಾನು ಯಾವ ರೀತಿ ನಿಜವಾಗಿ ಅತಿವಾದಿಯಾದವನಾಗುತ್ತೇನೋ ಆ ರೀತಿ ನನ್ನನ್ನು ಕೂಡಿಸಿ ಮಾಡಿ ಸೇರಿಸಿ ನಿಜವಾದಂಥ ಅತಿವಾದಿತ್ವ ನನಗೆ ಬರುವ ಹಾಗೆ ಮಾಡಿ
ವಿಕಾರಾನೃತವಾದ ಅತಿವಾದಿತ್ವ ನನಗೆ ಬೇಡ, ಸತ್ಯವಾದ ಅತಿವಾದಿತ್ವ ನನಗೆ ಬರಬೇಕು. ಆ ರೀತಿ ಮಾಡಿಕೊಡಿ ಸ್ವಾಮಿ. ನಾನು ಸತ್ಯದಿಂದ ಅತಿವಾದಿ ಆಗುವುದಕ್ಕೆ ಇಷ್ಟಪಡುತ್ತಿದ್ದೇನೆ. ಈಗಂದ ಅತಿವಾದಿ ಆಗಿದ್ದೀನಿ, ನನಗೆ ಗೊತ್ತೇ ಇರಲಿಲ್ಲ ಸ್ವಾಮಿ, ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ. ನಾನು ಏನೋ ಅದೇ ಲಾಸ್ಟು ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ತಾವು ತಿಳಿಸ್ಕೊಟ್ಟಿದ್ದರಿಂದ ತುಂಬ ನನಗೆ ಉಪಕಾರವಾಯಿತು. ನಾನು ಕೃತಜ್ಞನಾಗಿದ್ದೀನಿ. ಸತ್ಯದಿಂದ ನಾನು ಅತಿವಾದಿ ಆಗಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ನಮ್ಮ ಕಾಲು ಹಿಡ್ಕೊಳ್ತೀನಿ. ದಮ್ಮಯ್ಯ ನನಗೆ ಸತ್ಯ ತತ್ವ ತಿಳಿಸ್ಕೊಟ್ಟು ನನ್ನ ಕೃತಾರ್ಥನಾಗಿ ಮಾಡಿಕೊಡಿ ಅಂತ ಹೇಳಿ ನಾರದರು ಮತ್ತೆ ಸರೆಂಡರ್ ಆಗ್ಬಿಟ್ರು. ಯದ್ಯೇವಂ ಸತ್ಯೇನ ಅತಿವದಿತುಮಿಚ್ಛಸಿ. ಯದೇವಂ ಸತ್ಯೇನ ಅತಿವದಿತುಮಿಚ್ಛಸಿ. ಆಯ್ತು, ಒಂದು ವೇಳೆ ನೀನು ಹೌದು ಸತ್ಯದಿಂದ ನಾನು ಅತಿವಾದಿ ಆಗಬೇಕು ಅಂತ ಇಷ್ಟಪಡುವನಾದರೆ, ಸತ್ಯದ ಅತಿವಾದಿ ಆಗುತ್ತೇನೆ ಆ ರೀತಿ ಆಗಬೇಕು ನೀನು ಅಪೇಕ್ಷೆ ಪಡುವುದಾದರೆ, ಸತ್ಯಮೇವತು ತಾವತ್ ವಿಜಿಜ್ಞಾಸಿತವ್ಯಂ. ಸತ್ಯಮೇವತು ತಾವತ್ ವಿಜಿಜ್ಞಾಸಿತವ್ಯಂ. ತಾವತ್ ಅಷ್ಟೊಳಗೆ ಸತ್ಯವನ್ನೇ ವಿಚಾರ ಮಾಡಬೇಕು. ಇದು ಆತ್ಮಾನಾತ್ಮ ವಿವೇಕ. ಆತ್ಮಾನಾತ್ಮ ವಿವೇಕ ಅಂದ್ರೆ ಏನು ಹೇಳಿ, ಯಾವುದು ಸತ್ಯ ಯಾವುದು ಅನೃತ ವಿಚಾರ ಮಾಡೋದೇ ಆತ್ಮಾನಾತ್ಮ ವಿವೇಕ. ಅನಾತ್ಮವೆಲ್ಲ ಅನೃತ, ಅನಾತ್ಮವೆಲ್ಲ ಇಲ್ಯೂಷನ್ನು, ತೋರಿಕೆ, ಬಿಟ್ಟೋಗೋದು, ಬದಲಾವಣೆ ಆಗೋದು ಅಂತ. ಯಾವುದು ಸತ್ಯವೋ ಅದನ್ನ ನೀನು ತಿಳ್ಕೊಬೇಕಾಗಪ್ಪ. ಸತ್ಯವನ್ನು ವಿಚಾರ ಮಾಡದೆ, ಸತ್ಯಕ್ಕೆ ಲಕ್ಷಣ ಏನು, ಸತ್ಯ ಯಾವುದಾಗಿರಬಹುದು, ಸತ್ಯ ಎಲ್ಲಿದೆ ಅನ್ನೋದನ್ನ ನೀನು ವಿಚಾರ ಮಾಡಿದೇನೆ ಸತ್ಯ ತಿಳ್ಕೊಳಕ್ಕಾಗಲ್ಲ ಕಣಯ್ಯ. ಸತ್ಯಕ್ಕೆ ಎಲ್ಲೋ ಪ್ರಪಂಚದ ಹುಡ್ಕಕ್ಕೆ ಹೋಗ್ಬೇಡ, ಕಣ್ಣಿನಿಂದ ಸತ್ಯ ಹುಡುಕಬೇಡ, ಇಂದ್ರಿಯಕ್ಕೆ ಸತ್ಯ ಸಿಗೋದಿಲ್ಲ, ಪ್ರಪಂಚದೊಳಗೆ ಸತ್ಯ ಇಲ್ಲ, ಪ್ರಪಂಚಾತೀತವಾದ ಸತ್ಯ. ಆ ಸತ್ಯವನ್ನು ನೀನು ವಿಚಾರ ಮಾಡಬೇಕು, ಆವಾಗ ಸತ್ಯ ಗೊತ್ತಾಗತ್ತೆ ಅಂತ. ಹಾಗಾದ್ರೆ ಇತ್ಯುಕ್ತ ಆಹ ನಾರದ. ಇತ್ಯುಕ್ತ ಆಹ ನಾರದ. ಸತ್ಯವನ್ನು ವಿಚಾರ ಮಾಡಬೇಕು, ಸತ್ಯ ತಿಳ್ಕೋಬೇಕು ಅಂದ್ರೆ ಅದನ್ನು ಕೇಳಿಸಿಕೊಂಡಂತಹ ನಾರದರು ಹೇಳುತ್ತಾರೆ, ತಥಾಸ್ತು ತಥಾಸ್ತು. ತರ್ಹಿ ಸತ್ಯಂ ಭಗವೋ ವಿಜಿಜ್ಞಾಸೆ. ತರ್ಹಿ ಸತ್ಯಂ ಭಗವೋ ವಿಜಿಜ್ಞಾಸೆ. ವಿಶೇಷೇಣ ಜ್ಞಾತಮಿಚ್ಛೇಯಂ ತತ್ವೋಹಮಿತಿ. ವಿಶೇಷೇಣ ಜ್ಞಾತಮಿಚ್ಛೇಯಂ ತತ್ವೋಹಮಿತಿ. ಸ್ವಾಮಿ ಹಾಗೇ ಆಗಲಿ, ಆ ಸತ್ಯವನ್ನೇ ನಾನು ತಿಳ್ಕೊಳಕ್ಕೆ ಇಷ್ಟಪಡುತ್ತೇನೆ, ಅದನ್ನೇ ಹೇಳ್ಕೊಡಿ, ತಿಳಿಸ್ಕೊಡಿ. ನಾನೇ ವಿಚಾರ ಮಾಡಕ್ ಹೋದ್ರೆ ನನಗೆ ಗೊತ್ತಾಗೋದಿಲ್ಲ ಯಾವುದಾಗಿರ್ಬೋದು ಸತ್ಯ, ಎಲ್ಲಿರ್ಬೋದು ಸತ್ಯ, ಹೇಗಿರ್ಬೋದು ಸತ್ಯ, ಸತ್ಯಕ್ಕೆ ಲಕ್ಷಣ ಕೇಳಿದ್ರೆ ನನಗದು ಗೊತ್ತಾಗೋದಿಲ್ಲ. ಅದನ್ನೂ ಕೂಡ ನೀವೇ ಹೇಳಿ. ಸತ್ಯಂ ಭಗವೋ ವಿಜಿಜ್ಞಾಸೆ. ಪೂಜ್ಯರೇ, ಸತ್ಯವನ್ನೇ ವಿಜಿಜ್ಞಾಸೆ, ವಿಶೇಷೇಣ ಜ್ಞಾತು ಇಚ್ಛೆ ಬರಲ್ಲ. ಚಾಮಿ ಇಚ್ಛತೆ ಇಲ್ಲ, ಇಚ್ಛೆ ಯಾಕೆ ಚಾಮಿ ಅದು ಅದು ಆತ್ಮಪದ ಆಗುತ್ತೆ ಸನ್ನಂತದಲ್ಲಿ. ಆ ಅಣ್ಯಂತದಲ್ಲಿ ಆತ್ಮಪದ ಇಲ್ಲ. ಚಾಮಿ ವಿಶೇಷೇಣ ಜ್ಞಾತಮಿಚ್ಛೇಯಂ ಅಲ್ಲಿ ಹೋಗ್ಬಿಟ್ರು. ಇದಕ್ಕೆ ಇಚ್ಛೇತಾಮಿಚ್ಛೇಯಂ ವಿಶೇಷವಾಗಿ ಅಂದರೆ ಅನುಭವ ಪರ್ಯಂತವಾಗಿ ಅರ್ಥ. ಆ ವಿಶೇಷ ಅನ್ನೋ ಪದ ಏನು ಹೇಳುತ್ತೆ, ಅನುಭವ ಪರ್ಯಂತವಾಗಿ ನಾನು ಆ ಸತ್ಯವನ್ನ ತಿಳಿಯೋದಕ್ಕೆ ಇಷ್ಟಪಡುತ್ತೇನೆ. ದಯವಿಟ್ಟು ಸತ್ಯವನ್ನೇ ಹೇಳಿ. ಸತ್ಯದ ಲಕ್ಷಣ, ಸತ್ಯದ ಸ್ವರೂಪ, ಸತ್ಯ ತತ್ವ, ಸತ್ಯಾತ್ಮನ ಆತ್ಮನ ಅದನ್ನೇ ಹೇಳಿ ಸ್ವಾಮಿ. ಅದನ್ನು ತಿಳ್ಕೊಳ್ತೀನಿ. ನನಗೆ ಖಂಡಿತ ನಾನು ಅದನ್ನು ಪ್ರಾಣದಲ್ಲೇ ತೃಪ್ತನಾಗಿ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ. ನನಗೆ ನೀವು ಅತಿವಾದಿ ಅಂದ್ಬಿಟ್ರಲ್ಲ, ಇದು ನಂಗೆ ಇದೇ ಅಲ್ಟಿಮೇಟ್ ಅಂದ್ಕೊಂಡ್ಬಿಟ್ಟೆ. ನಂಗೆ ಗೊತ್ತಿಲ್ಲ, ನಾನು ಹೆದರ್ಕೊಂಡ್ಬಿಟ್ಟೆ. ಆಮೇಲೆ ಮುಂದೆ ಕೇಳೋದು ಸರಿನೋ ತಪ್ಪು ಅದು ಗೊತ್ತಾಗಲಿಲ್ಲ. ಕೇಳೋಣ, ಏನಯ್ಯ ನೀನು ಏನು ಇದು ಹೀಗೆ ಕೇಳ್ತೀಯಲ್ಲ, ನಿನ್ನ ತಲೆ ಬಿದ್ದೋಗುತ್ತೆ ಅಂದ್ಬಿಟ್ರೆ ನಾನೇನು ಮಾಡಲೆ. ಅದಕ್ಕೆ ಹೆದರಿಕೆ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ದಯವಿಟ್ಟು ಅಂದಂತ ಅನ್ಕೋಬೇಡಿ. ನಾವು ಸತ್ಯದಿಂದ ಅತಿವಾದಿ ಆಗೋದು ಇನ್ನೊಂದಿದೆ ಅಂದರೆ ಅದನ್ನು ಹೇಳ್ಕೊಡಿ, ತಿಳಿಸ್ಕೊಡಿ. ನಾನು ಸತ್ಯದಿಂದ ಅತಿವಾದಿ ಆಗೋಕ್ಕೆ ಇಷ್ಟಪಡ್ತೀನಿ ಅಂತಂದ. ಸತ್ಯದಿಂದ ಅತಿವಾದಕ್ಕೆ ಇಷ್ಟಪಡೋದಾದರೆ ಯದಾ ವೈ ವಿಜಾನಾತಿ ಅಥ ಸತ್ಯಂ ವದತಿ. ವೈ ವಿಜಾನಾತಿ ಅಥ ಸತ್ಯಂ ವದತಿ. ನಾ ವಿಜಾನನ್ ಸತ್ಯಂ ವದತಿ. ನಾ ವಿಜಾನನ್ ಸತ್ಯಂ ವದತಿ. ವಿಜಾನನ್ನೇವ ಸತ್ಯಂ ವದತಿ. ವಿಜಾನನ್ನೇವ ಸತ್ಯಂ ವದತಿ. ಜ್ಞಾನಂ ತೇವ ವಿಜಿಜ್ಞಾಸಿತವ್ಯಮಿತಿ. ಜ್ಞಾನಂ ತೇವ ವಿಜಿಜ್ಞಾಸಿತವ್ಯಮಿತಿ. ಭಗವೋ ವಿಜಿಜ್ಞಾಸ ಇತಿ. ವಿಜ್ಞಾನಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ವಿಜಾನಾತಿ ಅಥ ಸತ್ಯಂ ವದತಿ. ನಾ ವಿಜಾನನ್ ಸತ್ಯಂ ವದತಿ. ವಿಜಾನನ್ನೇವ ಸತ್ಯಂ ವದತಿ. ವಿಜ್ಞಾನಂತೇವ ವಿಜಿಜ್ಞಾಸಿತವ್ಯಮಿತಿ. ಯದಾ ವೈ ವಿಜಾನಾತಿ ಅಥ ಸತ್ಯಂ ವದತಿ. ನ ಅವಿಜಾನನ್ ಸತ್ಯಂ ವದತಿ. ವಿಜಾನನ್ ಏವ ಸತ್ಯಂ ವದತಿ. ವಿಜ್ಞಾನಂ ತು ಏವ ವಿಜಿಜ್ಞಾಸಿತವ್ಯಂ ಇತಿ. ವಿಜ್ಞಾನಂ ಭಗವಃ
ವಿಜಿಜ್ಞಾಸೆ ಇತಿ. ಯದಾ ಯಾವಾಗ ನೋಡು ನಾರದ ತಿಳ್ಕೊಳ್ಳೋವನಾಗ್ತಾನೋ, ತಿಳ್ಕೊಳ್ಳುವಂಥವನು ಯೋಗ್ಯ ಇವತ್ತು ಆಗ ಸತ್ಯ ಗೊತ್ತಾಗತ್ತೆ. ಸತ್ಯ ಅನ್ನೋದು ಸುಮ್ಮನೆ ಭಾವನೆಯಿಂದ ಸಿಗೋದಲ್ಲ, ಕಲ್ಪನೆಯಿಂದ ಸಿಗೋದಲ್ಲ, ಹೊರಡೆ ಸಿಗೋದಿಲ್ಲ. ಅಲ್ಲಿ ವಿಚಾರ ಮಾಡಿ ತಿಳ್ಕೊಳ್ಬೇಕಪ್ಪ. ತಿಳ್ಕೊಂಡಾಗ ಸತ್ಯ ಗೊತ್ತಾಗತ್ತೆ. ಯದಾ ವಿಜಾನಾತಿ ಗೊತ್ತು ಮಾಡ್ಕೊಳ್ತಾನೋ ಆಗ ಸತ್ಯವನ್ನು ಹೇಳ್ತಾನೆ. ನ ಅಭಿಜಾನನ್ ತಿಳ್ಕೊಳ್ಳೋದೇನೆ ಸತ್ಯವನ್ನು ಹೇಳೋಕ್ಕಾಗೋದಿಲ್ಲ. ವಿಜಾನನ್ನೇವ ತಿಳ್ಕೊಂಡವನಾಗಿಯೇ ಸತ್ಯವನ್ನು ಹೇಳ್ತಾನೆ ಕಣಪ್ಪ ಅಂದರು. ಅದನ್ನ ತಿಳ್ಕೊಳ್ಳೋದು ಅಂದ್ರೆ ಏನು ಅದನ್ನು ತಿಳ್ಕೊ, ಆಮೇಲೆ ಸತ್ಯ ಯಾವುದು ಅಂತ ಗೊತ್ತಾಗುತ್ತೆ. ವಿಜ್ಞಾನಂತೆ ವಿಜಿಜ್ಞಾನ ತಿಳ್ಕೊಳ್ಳೋದು ಅನ್ನೋದನ್ನೇ ಮುಂಚೆ ಅರ್ಥ ಮಾಡ್ಕೋಬೇಕು ಕಣಪ್ಪ ಅಂತಂದು. ಆಯ್ತು ಸ್ವಾಮಿ ಅದನ್ನೇ ಹೇಳಿ ಅಂತಂದ. ಏನ್ ಮಾಡ್ಬೇಕು ಅಂತೀರ ಅದನ್ನೇ ಹೇಳಿ ಅಂತಾನೆ. ಆ ವಿಜ್ಞಾನಂ ಭಗವ ವಿಜಿಜ್ಞಾಸೆ. ಪೂಜ್ಯರೇ, ವಿಜ್ಞಾನವನ್ನೇ ನಾನು ತಿಳಿಯಕ್ಕೆ ಇಷ್ಟಪಡ್ತೀನಿ. ತಿಳ್ಕೊಂಡ್ರೆ ಸತ್ಯ ಗೊತ್ತಾಗತ್ತೆ ಅಂದ್ರೆ ತಿಳ್ಕೊಳ್ಳೋದು ಅಂದ್ರೆ ಹೇಗೆ, ತಿಳ್ಕೊಳ್ಳೋದು ಅನ್ನೋದು ಯಾವುದನ್ನ, ಎಲ್ಲಿ ತಿಳ್ಕೊಳ್ಳೋದು ಹೇಗೆ, ಅದು ಸತ್ಯನ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಸತ್ಯನ ತಿಳ್ಕೊಳ್ಳೋದು ಹೇಗೆ, ತಿಳ್ಕೊಳ್ಳೋ ವಿಚಾರವೇ ಹೇಳಿ. ನನಗೆ ಖಂಡಿತ ನನಗೆ ಪೂರ್ವಾಗ್ರಹ ಇಲ್ಲ, ನನಗೆ ಯಾವುದೇ ಹಠ ಇಲ್ಲ. ನೀವು ಏನು ಹೇಳ್ತೀರೋ ಅದನ್ನು ನಾನು ತಿಳ್ಕೊಳ್ತೀನಿ. ಅದಕ್ಕೆ ನಾನು ಬಂದವನು. ಒಟ್ಟು ನಾನು ಕೃತಾರ್ಥನಾಗಬೇಕು ಅಂತ ಅಷ್ಟೊಂದಿದೆಯೇ ಹೊರತು ನನಗೆ ಇನ್ನು ಅದಕ್ಕಿಂತ ಏನೇನಿಲ್ಲ. ನಿಮ್ಮ ಪಾದದ ಅಡಿಗೆ ಬಿದ್ದಿದ್ದೀನಿ. ನೀವು ಏನು ಹೇಳ್ತೀರೋ ಹೇಗೆ ಹೇಳ್ತೀರೋ ಅದನ್ನು ತಿಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ನೀವು ಏನು ಮಾಡಬೇಕು ಅದನ್ನು ಹೇಳಿ. ಸತ್ಯವನ್ನು ತಿಳ್ಕೊಬೇಕು, ಆಯ್ತು ಸತ್ಯನ ತಿಳ್ಕೊಳ್ತೀನಿ ಹಿಂದೆ. ಇಲ್ಲ ಕಡೆ ವಿಚಾರ ತಿಳ್ಕೊಂಡ್ರೆ ಸತ್ಯ ಗೊತ್ತಾಗೋದ್ರಿಂದ ಆಯ್ತು ತಿಳ್ಕೊಳ್ಳೋದು ಅಂದ್ರೆ ಹೇಗೆ ಅಂತ ಹೇಳಿ ಅದೆಲ್ಲ ತಿಳಿಸ್ಕೊಡಿ. ವಿಜ್ಞಾನವನ್ನೇ ನಾನು ತಿಳಿಯಕ್ಕೆ ಇಷ್ಟಪಡ್ತೀನಿ ಅಂತೇಳಿ ನಾರದ ಅಂದ. ಆಯ್ತು. ಯದಾ ವೈ ಸತ್ಯಂ ಪರಮಾರ್ಥತೋ ವಿಜಾನಾತಿ, ಯದಾ ವೈ ಸತ್ಯಂ ಪರಮಾರ್ಥತೋ ವಿಜಾನಾತಿ, ಇದಂ ಪರಮಾರ್ಥತಃ ಸತ್ಯಮಿತಿ, ಇದಂ ಪರಮಾರ್ಥತಃ ಸತ್ಯಮಿತಿ, ತತೋ ಅನೃತಂ ವಿಕಾರಜಾತಂ, ತತೋ ಅನೃತಂ ವಿಕಾರಜಾತಂ, ವಾಚಾರಂಭಣಂ ಹಿತ್ವಾ, ವಾಚಾರಂಭಣಂ ಹಿತ್ವಾ, ಸರ್ವವಿಕಾರಾವಸ್ಥಂ, ಸರ್ವವಿಕಾರಾವಸ್ಥಂ, ಸದೈವ ಏಕಂ, ಸದೈವ ಏಕಂ, ಸತ್ಯಮಿತಿ, ಸತ್ಯಮಿತಿ, ತದೇವ ಅಥ ವದತಿ ಸತ್ಯದ್ವದತಿ, ತದೇವಾಸ ವದತಿ ಯದ್ವದ್ವದತಿ. ಇಲ್ಲಿ ಸತ್ಯಕ್ಕೆ ಲಕ್ಷಣ ಹೇಳ್ಬೋದು. ಭಾಷೆಗಾರರು ಹೇಳಲೇ ಇಲ್ಲ. ಯಾವಾಗ ಪರಮಾರ್ಥವಾಗಿ ಸತ್ಯವನ್ನ ಅರಿತುಕೊಂಡ್ಬಿಡ್ತಾನೋ ಅಂದ್ರು. ಪರಮಾರ್ಥ ಸತ್ಯ ಅರ್ತ್ಕೊಳ್ಳೋ, ಪರಮಾರ್ಥ ಸತ್ಯಕ್ಕೆ ಒಂದು ಲಕ್ಷಣ ಬೇಕಲ್ಲ, ಆಮೇಲೆ ಸತ್ಯ ಅರ್ತ್ಕೊಳ್ಳೋದು ಏನು. ಅವ ಭಾಷೆಗಾರರು ಇದಂ ಪರಮಾರ್ಥದ ಸತ್ಯ, ಇದೇ ಪರಮಾರ್ಥವಾದ ಸತ್ಯವಾದದ್ದು. ಇದಕ್ಕಿಂತ ಬೇರೆಯಾಗಿರೋ ವಿಕಾರವೆಲ್ಲ ಅನೃತ. ಯಾವ್ಯಾವ ಬದಲಾವಣೆ ಆಗುತ್ತೋ, ವಿಕಾರವಾಗುತ್ತೋ, ಹುಟ್ಟಿದ್ದಾಗಿರುತ್ತೋ ಅದೆಲ್ಲ ಅನೃತ ಕಣಪ್ಪ ಅಂದ್ರು. ಹುಟ್ಟಿದ್ದೆಲ್ಲ ಅನೃತ ಆಮೇಲೆ ಪ್ರಾಣ ಹುಟ್ಟಿದ್ದು ಅಲ್ವಾ. ಏತಸ್ಮಾತ್ ಜಾಯತೆ ಪ್ರಾಣ, ಪ್ರಾಣ ಹುಟ್ಟಿದವನೇ. ಹುಟ್ಟಿದ್ದೆಲ್ಲ ಅನೃತ ಅಂದಮೇಲೆ ಪ್ರಾಣ ಅನೃತ ಆಯ್ತು. ಪ್ರಾಣದ ಸತ್ಯತ್ವ ಬರಲಿಲ್ಲ. ವಿಕಾರ ಜಾತ, ಜಾತನ ಸಮೂಹ, ವಿಕಾರ ಸಮೂಹವೆಲ್ಲವೂ ಅನೃತವಾಗಿದೆ ಅಂತಂದ್ರು. ಅದರ ವಾಚಾರಂಭಣ ಬರೀ ಬಾಯಿಂದ ತಯಾರಾಗಿರೋದು. ಗ ಡಿ ಗೆ, ಗಾಕ್ ತಲೆಗಟ್ಟು ಗ, ಡಿ ಗುಣಿಸು ಡಿ, ಗಾಕ್ ಎತ್ತ ಗೆ ಅಂದ್ಬಿಟ್ರೆ ಅದು ಬೇರೆ ವಸ್ತು ಭ್ರಾಂತಿ ಆಗ್ತಾನೆ. ಅಲ್ಲಿ ಮಣ್ಣಿಗಿಂತ ಏನೂ ಇಲ್ಲ, ಮಣ್ಣೆ ಹೀಗೆ ತೋರಿದ ಗಡಿಗೆ ಅಂತಾನೆ, ಹೀಗಿದ್ದ ಪಂಚೆ ಅಂತಾನೆ. ನೂಲು ಹತ್ತಿಗಿಂತ ಏನಿದೆ ಎಲ್ಲ ವಾಚಾರಂಭಣ, ಬಾಯಿಂದ ತಯಾರಾಗಿರೋದೇ ಹೊರತು ಚಾಪೆ ಅಂತಾನೆ. ಕಡ್ಡಿಗಳನ್ನ ಹೆಣದ್ಬಿಟ್ಟು ಚಾಪೆ ಅಂತಾರೆ, ಕಡ್ಡಿಗಳನ್ನ ತೆಗೆದುಬಿಟ್ರೆ ಚಾಪೆನೇ ಇಲ್ಲ. ಕಡ್ಡಿಗೆ ಹೆಣ್ಕೊಂಡಿದ್ದು ಚಾಪೆ ಅಂತ. ಹಾಗೆ ಎಲ್ಲ ಬರೀ ಬಾಯಿಂದ ತಯಾರಾಗಿರೋದು ಕಣಪ್ಪ ಈ ಪ್ರಪಂಚದವರು. ಬಾಯಿಂದ ತಯಾರಾಗಿರೋ ವಿಕಾರವೆಲ್ಲ ಅನೃತ, ಅದು ಸತ್ಯವಲ್ಲ. ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟು ಎಲ್ಲಾ ವಿಕಾರದಲ್ಲೂ ಯಾವುದಿದೆಯೋ ಮತ್ತು ವಿಕಾರವನ್ನು ಬಿಟ್ಟು ಯಾವುದಿದೆಯೋ ಅದು ಸರ್ವ ವಿಕಾರಾವಸ್ಥಾ. ಪ್ರಾಣದಲ್ಲೂ ಇದ್ದಾನೆ, ಪಂಚಭೂತದಲ್ಲೂ ಇದ್ದಾನೆ, ನಾಮಾದಿ ಆಶಾಂತ ಅದು ಎಲ್ಲದಲ್ಲೂ ಇದ್ದಾನೆ, ಬಿಟ್ಟು ಇದ್ದಾನೆ. ಈ ಇರುವು, ಅರಿವು, ಇರುವು, ನಾಮಾದಿ ಪ್ರಾಣಾಂತ ಅದು ಎಲ್ಲವೂ ಇದೆ, ಎಲ್ಲವೂ ಹುಟ್ಟಿದೆ, ಎಲ್ಲಕ್ಕೂ ಆಸ್ಪದವಾಗಿದೆ, ಎಲ್ಲವೂ ಅದರಲ್ಲೇ ತೋರ್ತಾ ಇದೆ. ಅದು ಮಾತ್ರ ಅದೆಲ್ಲಕ್ಕೂ ಮೀರಿದೆ, ಅತೀತವಾಗಿದೆ. ಸದೇವ ಏಕಂ, ಸತ್ತೆಂಬುದು ಒಂದೇ ಸತ್ಯ ಎಂಬುದಾಗಿ ಯಾವಾಗ ತಿಳಿತಾನೋ ತದೇವ ಅಥವಾ ಅದನ್ನೇ ಹೇಳ್ತಾನೆ. ಸತ್ ಸ್ವರೂಪ ಒಂದೇ ನಿಜವಾಗಿರ್ತಕ್ಕದ್ದು ಮಾತಾಡ್ತಾನೆ. ಏನ್ ಮಾತಾಡ್ತಾನೋ ಸತ್ತೊಂದು ಒಂದನ್ನೇ ಮಾತಾಡ. ಸತ್ತು ಬಿಟ್ಟು ಹೊರಕ್ಕೆ ಹೋಗೋದೇ ಇಲ್ಲ, ಸತ್ತಲ್ಲೇ ಇರ್ತಾನೆ ಅವನು. ನಾನು ವಿಕಾರೋಪಿ ಸತ್ಯಮೇವ, ನನು ವಿಕಾರೋಪಿ ಸತ್ಯಮೇವ. ಸ್ವಾಮಿ, ಹುಟ್ಟಿದ ಪದಾರ್ಥ ಸತ್ಯ ತಾನೆ. ಪುಸ್ತಕ ಸತ್ಯ, ಭೂಮಿ ಸತ್ಯ, ನೀರು ಸತ್ಯ, ಬೆಂಕಿ ಸತ್ಯ ತಾನೆ. ವಿಕಾರ ಆಗಿರ್ಬಹುದು. ವಿಕಾರ ಆದ ಮಾತ್ರ ಯಾಕೆ ಸುಳ್ಳಾಗ್ಬೇಕು?
ಅಂತ ಪೂರ್ವಪಕ್ಷಿ. ನಮ್ಮಗಳ ಬುದ್ಧಿಯನ್ನು ಚುರುಕು ಮಾಡೋಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಶಂಕರಾಚಾರ್ಯರೇ ಪೂರ್ವಪಕ್ಷಿ ಬಾಯಿಗೆ ಹಾಕಿಸ್ತಾ ಇದ್ದಾರೆ. ಹುಟ್ಟಿದ್ರೆ ಏನಾಯ್ತು ಸ್ವಾಮಿ? ಹುಟ್ಟಿದ ಮಾತ್ರ ಸುಳ್ಳಾಗ್ಬೇಕಾ? ನಾವೆಲ್ಲ ಹುಟ್ಟಿದೀವಿ, ನಾವು ಸುಳ್ಳ? ಪರವಾಗಿಲ್ಲ ನೋಡಿ ಹೆಂಗಿದೆಯಲ್ಲ ಈ ಪ್ರಪಂಚ. ಸುಳ್ಳ ಪ್ರಪಂಚ ಕಾಣ್ತಾ ಇಲ್ವಾ? ವಿಕಾರ ಅದು ಮಾತ್ರ ಸುಳ್ಳಾಗಬೇಕಾ? ಇದು ಹುಟ್ಟಿದೆ, ಈ ಸುಳ್ಳ ಇದು, ಈ ಕ್ಲಿಪ್ ಯಾಕೆ ಸುಳ್ಳಾಗಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ನಾಮರೂಪೇ ಸತ್ಯಂ ತಾಭ್ಯಾಮಯಂ ಪ್ರಾಣಶ್ಚನ್ನಃ. ನಾಮರೂಪೇ ಸತ್ಯಂ ತಾಭ್ಯಾಮಯಂ ಪ್ರಾಣಶ್ಚನ್ನಃ. ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರುತ್ಯಂತರ ಶ್ರುತಿ ಬೇರೆ ಹೇಳ್ತಾ ಇದೆ ಸ್ವಾಮಿ, ನನ್ ಮಾತಲ್ಲ ಅಂತ ಪೂರ್ವಪಕ್ಷೆ. ನಾಮರೂಪಗಳ ಸತ್ಯ, ನಾಮರೂಪೇ ಸತ್ಯಂ, ಅವುಗಳಿಂದ ಪ್ರಾಣ ಮುಚ್ಕೊಂಡಿದ್ದಾನೆ. ಪ್ರಾಣಾವೈ ಸತ್ಯಂ, ಪ್ರಾಣಗಳೇ ಸತ್ಯವು. ತೇಷಾಂ ಏಷ ಸತ್ಯಂ, ಅವುಗಳಿಗೂ ಈತನು ಸತ್ಯನು ಅಂತ. ಪ್ರಾಣಗಳು ಸತ್ಯ, ಪಂಚಭೂತಗಳು ಸತ್ಯ, ನಾಮರೂಪಗಳು ಸತ್ಯ, ಶ್ರುತಿಯಲ್ಲೇ ಇದೆಯಲ್ಲ. ನೀವು ಯಾಕೆ ಇದೆಲ್ಲ ಸುಳ್ಳು 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 ಅಂತ ಹೇಳ್ಬಿಟ್ಟು ಏನೋ ಒಂದು ಪೂರ್ವಾಗ್ರಹ ಇಟ್ಕೊಂಡ್ಬಿಟ್ಟು ಎಲ್ಲ ಮಾಯೆ, ಎಲ್ಲ ಮಿಥ್ಯೆ, ಎಲ್ಲ ಭ್ರಾಂತಿ, ಎಲ್ಲ ತೋರಿಕೆ, ಎಲ್ಲ ಸುಳ್ಳು ಯಾಕಂತೀರಿ ಅಂತೀನಿ. ನಿಜ ನಿಜ ಅನ್ನಿ, ಏನಾಗುತ್ತೆ ನಿಮಗೆ ಎಂದ ಪೂರ್ವಪಕ್ಷಿ. ಅದಕ್ಕೆ ಅಂತಾರೆ ಭಾಷ್ಯಕಾರರು, ಹೌದು ಸತ್ಯಮುಕ್ತಂ ಸತ್ಯತ್ವಂ ಸತ್ಯಂತರ ವಿಕಾರಸ್ಯ. ಸತ್ಯಮುಕ್ತಂ ಸತ್ಯತ್ವಂ ಸತ್ಯಂತರೇ ವಿಕಾರಸ್ಯ. ಮತ್ತೊಂದು ಶ್ರುತಿಯಲ್ಲಿ, ಬೃಹದಾರಣ್ಯಕ ಶ್ರುತಿಯಲ್ಲಿ ವಿಕಾರಕ್ಕೂ ಸತ್ಯತ್ವವನ್ನು ಹೇಳಿದೆ. ಆದರೆ ಆ ಸತ್ಯತ್ವ ಟೆಂಪ್ರವರಿ ಸತ್ಯತ್ವ, ತಾತ್ಕಾಲಿಕ ಸತ್ಯತ್ವ ಅಷ್ಟೇ. ಸತ್ಯಕ್ಕೆ ಪರಮಾರ್ಥ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತ 3 ತರಹ ತೋರುತ್ತೆ. ಸತ್ಯ ಒಂದೇ. ಹಗ್ಗದಲ್ಲಿ ಹಾವು ಪ್ರಾತಿಭಾಸಿಕ, ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಪ್ರಾತಿಭಾಸಿಕ ಸತ್ಯ, ಪ್ರತಿಭಾಸ ಆ ಕಾಲ ಸತ್ಯ. ಇನ್ನು ಈ ಪುಸ್ತಕ, ಪೆನ್ನು, ಜನ, ಪಂಚಭೂತಗಳು, ಅನ್ನ, ನೀರು, ಗಾಳಿ, ಬೆಳಕು ಇದೆಲ್ಲ ವ್ಯಾವಹಾರಿಕ ಸತ್ಯ. ಇದೆಲ್ಲ ಪರಬ್ರಹ್ಮ ವಸ್ತು, ಅದು ಪರಮಾರ್ಥ ಸತ್ಯ. ಅಂದರೆ ಪರಮಾರ್ಥ ಸತ್ಯವಾದ ಪರಬ್ರಹ್ಮ ವಸ್ತುವೇ ವ್ಯಾವಹಾರಿಕ ಸತ್ಯವಾಗಿಯೂ ಪ್ರಾತಿಭಾಸಿಕ ಸತ್ಯವಾಗಿಯೂ ತೋರ್ತಾ ಇದೆ. 3 ಸತ್ಯ ಇಲ್ಲ, 3 ಸತ್ಯ ಇದೆ ಮಾತ್ರ ಮಾಡ್ಕೋಬೇಡಿ. ಒಂದೇ ಸತ್ಯ 3ಆಗಿ ತೋರ್ತಾ ಇದೆ. ಒಂದು ಪ್ರಾತಿಭಾಸಿಕ ಸತ್ಯವಾಗಿಯೂ ವ್ಯಾವಹಾರಿಕ ಸತ್ಯವಾಗಿಯೂ ಪಾರಮಾರ್ಥಿಕ ಸತ್ಯವಾಗಿ ತೋರ್ತಾ ಇದೆ. ಪ್ರಾತಿಭಾಸಿಕ ಸತ್ಯ ಯಾವುದೋ? ಹಗ್ಗದ ಹಾವು, ಮೋಟು ಮೋಟದಲ್ಲಿ ಕಳ್ಳ, ಆಕಾಶದ ನೀಲಿ. ತೋರಿಕೆ ಕಾಲದಲ್ಲಿ ಮಾತ್ರ ಪ್ರತಿಭಾಸ ಕಾಲೇ ಯತ್ ಸತ್ಯಂ ತತ್ ಪ್ರಾತಿಭಾಸಿಕಂ ಸತ್ಯಂ. ತೋರೋ ಕಾಲದಲ್ಲಿ ಮಾತ್ರ ಇದೇ ಇದೆ ಅಂತ ತೋರುತ್ತೆ. ಸರಿಯಾಗಿ ಒಳಹಕ್ಕು ವಿಚಾರ ಮಾಡ್ಕೊಳ್ಳೆ, ಅಯ್ಯ ಇದು ಹಗ್ಗ ಕಣ, ಹಾವಲ್ಲ ಕಣ ಅಂದ್ರೆ ಹಾರೋದು ಹಾವು, ಅವಾಗ ಅದು ಪ್ರಾತಿಭಾಸಿಕ. ಅದು ಹಗ್ಗ ಸುಳ್ಳಾಗಲ್ಲ. ಹಗ್ಗ ತಗೊಂಡು ಕಟ್ಟಕ್ಕೆ ಬರುತ್ತೆ, ಹಗ್ಗ ಉಪಯೋಗಿಸ್ತೀವಿ, ಜೋಕಾಲಿ ಆಡ್ತೀವಿ, ಉಯ್ಯಾಲೆ ಆಡ್ತೀವಿ, ಏನೇನೋ ಮಾಡ್ತೀವಿ, ಎಲ್ಲ ಬಲ್ಲ ಹಗ್ಗ. ಅದು ವ್ಯಾವಹಾರಿಕ ಸತ್ಯ ಅಷ್ಟೇ. ಅದಕ್ಕೆ ಅದರ ಕಾರಣ ಏನು? ತೆಂಗಿನ ನಾರು, ಜುಂಗು, ಇನ್ನೇನೋ ಇದು ನೂಲುಗಳು, ಯಾವುದೆಲ್ಲ ಹಗ್ಗ ಮಾಡಿರ್ತಾರೋ ಆ ಕಾರಣ ವಸ್ತು ಕಾರ್ಯ. ಪ್ರತಿಯೊಂದು ಕಾರ್ಯವಸ್ತು ತನ್ನ ಕಾರಣಕ್ಕಿಂತ ಬೇರೆಯಾಗಿಲ್ಲ. ಅದರಿಂದ ಅದು ಸುಳ್ಳು. ತಾನಿರೋ ಹಾಗೆ ಇರೋದಿಲ್ಲ, ಚೇಂಜ್ ಆಗ್ತಾನೇ ಇರತ್ತೆ. ಅದನ್ನು ಸುಳ್ಳಿಗಿದ್ದ 2 ಲಕ್ಷಣ ಏನ್ ಹೇಳಿ, ತನ್ನ ಕಾರಣಕ್ಕಿಂತ ಬೇರೆಯಾಗಿಲ್ಲ, ತಾನು ಇರೋ ಹಾಗಿರೋಲ್ಲ. ಯಾವುದು ಇರೋ ಹಾಗಿಲ್ಲ ಪ್ರಪಂಚದಲ್ಲಿ. ಪ್ರತಿಯೊಂದು ಪ್ರತಿ ಕ್ಷಣಕ್ಕೂ ಮಾರ್ಪಾಡಾಗ್ತಾ ಇರುತ್ತೆ. ಪ್ರತಿ ಕ್ಷಣಕ್ಕೂ ಮಾರ್ಪಾಡಾಗುತ್ತಿರುವಾಗ ಯಾವ ಮಾರ್ಪಾಡದ ಹಂತದ ತೋರಿಕೆಗೆ ಆ ವಸ್ತು ಹೆಸರು ಕೇಳಿದ್ರೆ ನಮ್ಗೆ ಉತ್ತರ ಇಲ್ಲ. ನಿನ್ನೆ ಅನುಪಮ ಅವರು ಒಂದು ರೀತಿ ಕಾಣ್ತಿದ್ರು, ಇವತ್ತು ಒಂದು ರೀತಿ ಕಾಣ್ತಿದ್ದಾರೆ, ನಾಳೆ ಇನ್ನೊಂದು ರೀತಿ, ದಿನ ಚೇಂಜ್ ಆಗ್ತಿದ್ಮೇಲೆ ನಿನ್ನೆ ಅನುಪಮ ಸತ್ಯನ ಇವತ್ತಿಂದ ನಾಳೆದೋ ಹೋಯ್ತು. ನೆನ್ನೆ ಬೇರೆ ಇವತ್ತು ಬೇರೆ. ಅಂದ್ರೆ ಪ್ರತಿ ಕ್ಷಣಕ್ಕೂ ದೇಹ ಹೆಚ್ಚಾಗೋದು, ಕುಗ್ಗೋದು, ಮಾರ್ಪಾಡಾಗ್ತಾನೇ ಇರುತ್ತೆ. ಅನ್ನದಿಂದ ಬೆಳೆಯೋದು, ಕುಗ್ಗೋದು ಆಗ್ತಾ ಇರುತ್ತೆ. ಅಂದಮೇಲೆ ಪ್ರತಿ ಕ್ಷಣಕ್ಕೂ ಮಾರ್ಪಾಡಾದ್ಮೇಲೆ ದಟ್ ಈಸ್ ಲೈ, ಸುಳ್ಳು. ಆದರೆ ಮಾರ್ಪಾಡಾಗದ, ಯಾವ ಬದಲಾವಣೆಯೂ ಇಲ್ಲದ, ಕಾರಣವೇ ಇಲ್ಲ, ಅದು ಸತ್ಯ. ಇದು ವಿಕಾರವಾಗಿರುವಂತಹ ಲೌಕಿಕ ಪದಾರ್ಥಕ್ಕೂ ಶುದ್ಧಂತರನ್ನು ಬೃಹದಾರಣ್ಯಕದಲ್ಲಿ ಸತ್ಯತ್ವ ಹೇಳಿದೆ, ಒಪ್ಕೊಳ್ತೀನಿ. ಆದರೆ ನತು ಪರಮಾರ್ಥಾಪೇಕ್ಷ ಮುಕ್ತಂ, ನತು ಪರಮಾರ್ಥಾಪೇಕ್ಷ ಮುಕ್ತಂ. ಇಂತರ್ಹಿ ಇಂದ್ರಿಯ ವಿಷಯತ್ವಾಪೇಕ್ಷಂ ಇಂದ್ರಿಯ ವಿಷಯತ್ವಾಪೇಕ್ಷಂ ಸತ್ಯತ್ಯಚ್ಚೇತಿ ಸತ್ಯಮಿತ್ಯುಕ್ತಂ. ಸತ್ಯತ್ಯಚ್ಚೇತಿ ಸತ್ಯಮಿತ್ಯುಕ್ತಂ. ಪರಮಾರ್ಥವಾದ ಸತ್ಯ ಇದೆಯಲ್ಲಪ್ಪ,
ಪರಬ್ರಹ್ಮ, ಅದು ಚೈತನ್ಯ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಆ ಅಪೇಕ್ಷೆಯಿಂದ ಇದನ್ನು ಸತ್ಯ ಅಂತ ಹೇಳಿಲ್ಲ. ಆ ಅಪೇಕ್ಷೆಯಿಂದ ಅದು ಒಂದೇ ಸತ್ಯ. ಪರಮಾರ್ಥ ದೃಷ್ಟಿ, ಪರಮಾರ್ಥ ತತ್ವದ ಅಪೇಕ್ಷೆಯಿಂದ ಸತ್ಯ ಅಂತ ಹೇಳಿಲ್ಲ. ಇಂದ್ರಿಯ ಕಾಣತ್ತೆ, ವ್ಯವಹಾರದಲ್ಲಿ ಕೊಡೋದು ತಗೊಳ್ಳೋದು ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ತಾತ್ಕಾಲಿಕ ಸತ್ಯ. ತತ್ಕಾಲದಲ್ಲಿ ತೋರುವ ಸತ್ಯ ತಾತ್ಕಾಲಿಕ ಸತ್ಯ. ತಾತ್ಕಾಲಿಕ ಸತ್ಯ ಬೇರೆ, ಅದು ವ್ಯವಹಾರ ತಾತ್ಕಾಲಿಕ ಸತ್ಯ. ಇಂದ್ರಿಯಕ್ಕೆ ವಿಷಯವಾಗಿದೆ ಅನ್ನೋದು ಅಪೇಕ್ಷಿಸಿಕೊಂಡು ಇದು ಸತ್ವೋ ಇದು ಅಸತ್ವೋ, ಯಾವುದು ಮೂರ್ತಾಮೂರ್ತ, ಮೂರ್ತವು ಸತ್ವ, ಅಮೂರ್ತ ಅಸತ್ವ ಅಂತೀವಿ. ಅಥವಾ ಇಲ್ಲಿ ಇನ್ನೊಬ್ಬ ಇಲ್ಲ ಅಂತಂದ್ರೆ, ಇಲ್ಲಿ ಸುದರ್ಶನ ಇಲ್ಲ, ಯಶ್ ಇಲ್ಲ ಅಂದ್ರೆ ಅದು ಇಲ್ಲ ಅನ್ನೋದು ಅಸತ್ವ ಅಂತಂದು ಅದು ಸತ್ಯವೇ. ಸತ್ಯತ್ಯಚ್ಚ ಭವತು ಎಂದು ಶ್ರುತಿ ಈ ಪರಮಾರ್ಥ ಸತ್ಯವೇ ಲೋಕದ ಸತ್ಯುಚ್ಛತ್ವ ಆಗಿರುವುದು ಅಂತ. ಸತ್ಯತ್ಯಚ್ಚ ಭವತು ನಿರುಕ್ತಂಚ ನಿರುಕ್ತ, ಕೊನೆಗೆ ಸತ್ಯಂಚ ಅನೃತಂಚ, ಸತ್ಯವೂ ಅನೃತವೂ ಪರಮಾರ್ಥ ಸತ್ಯವೇ ಆಯಿತು ಅಂತ. ಈ ಲೋಕದ ಸುಳ್ಳು ನಿಜ ಅಂತಿದೆಯಲ್ಲ, ಈ ಲೋಕದ ಸುಳ್ಳು ನಿಜ ಎರಡಾಗಿಯೂ ಆ ಪರಮಾರ್ಥ ಸತ್ಯವೇ ತೋರ್ಕೊಳ್ತಾ ಇರೋದು ಅಂತ ಹೇಳಿ ಈ ರೀತಿ ಹೇಳಿದೆ. ತದ್ವಾರೇಣ ಚ ಪರಮಾರ್ಥ ಸತ್ಯಸ್ಯ ಉಪಲಬ್ಧಿರ್ವಿವಕ್ಷಿತೇತಿ, ಪರಮಾರ್ಥ ಸತ್ಯಸ್ಯೋಪಲಬ್ಧಿರ್ವಿವಕ್ಷಿತೇತಿ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ ಇತಿ ಉಕ್ತಂ. ಪ್ರಾಣಾವೈ ಸತ್ಯಂ ದೇಶಾಮೇಷ ಸತ್ಯಂ ಇತಿ ಚ ಉಕ್ತಂ. ಹಾಗಾದ್ರೆ ಸುಳ್ಳು ಮೋಸ ಮಾಡ್ದಂಗೆ ಆಯ್ತಲ್ಲ ನಮಗೆ. ನೀವು ಇವುಗಳನ್ನು ಸತ್ಯ ಅಂತ ಅಂದ್ಬಿಟ್ರೆ, ಯಾವ್ದು ಈ ಪ್ರಪಂಚವನ್ನು ಸತ್ಯ, ಈ ಪದಾರ್ಥಗಳು ಸತ್ಯ ಅಂದ್ರೆ ನಾವು ಮೋಸ ಮಾಡ್ತಾ ಇದ್ದೀರಲ್ಲ ಅಂದ್ರೆ ಇಲ್ಲ ಇಲ್ಲ. ಯಾಕಂದ್ರೆ ಇದರ ಮೂಲಕವಾಗಿ ಆ ಸತ್ಯ ಗೊತ್ತಾಗೋದು. ಈ ಗಡಿಗೆ ಇರುವ ಗಡಿಗೆ, ಇರುವ ಪುಸ್ತಕ, ಇರುವ ಜನ, ಇರುವ ಮರ, ಇರುವ ಮನೆ, ಇರುವ ವಾಹನ ಅಂದ್ರೆ ಇರುವ ಅನ್ನೋ ಮೂಲಕವಾಗಿಯೇ ಆ ಪರಮಾರ್ಥ ಸತ್ಯ ಗೊತ್ತಾಗೋದ್ರಿಂದ ಇದನ್ನು ತಾತ್ಕಾಲಿಕ ಸತ್ಯ ನಾವು ಅಂತೀವಿ, ಟೆಂಪ್ರವರಿ. ಅದು ಯಾವುದು ಸಾಧನವೋ, ಸಾಧನವನ್ನು ನಾವು ಒಂದು ಹಂತಕ್ಕೆ ಸತ್ಯವೋ ಅನ್ನೋ ಹಾಗೆ ಇಟ್ಕೊಂಡು ಮಾತಾಡ್ತೀವಿ. ತದ್ವಾರೇಣ ಅಂದ್ರೇನು, ವಿಕಾರವಾದ ಅನೃತವಾದ ಪದಾರ್ಥದ ಮೂಲಕವಾಗಿಯೇ ಪರಮಾರ್ಥ ಸತ್ಯದ ಉಪಲಬ್ಧಿ, ಅರಿವು ನಮಗೆ ಆಗತ್ತೆ ಅನ್ನೋ ಕಾರಣದಿಂದ ಅದನ್ನು ಸತ್ಯ ಅಂತ ಹೇಳಿದೆ. ಪ್ರಾಣಾವಿ ಸತ್ಯಂ ತೇಷಾಮೇಷ ಸತ್ಯಂ, ಪ್ರಾಣಗಳು ಸತ್ಯ, ಅವುಗಳಿಗೂ ಇವನು ಸತ್ಯ. ವ್ಯವಹಾರದ ಪ್ರಾಣ ಸತ್ಯ. ಪ್ರಾಣನಿಗೆ ಸತ್ಯತ್ವ ಏನಿಂದ ಬಂದದ್ದು? ಈ ಆತ್ಮನಿಂದ. ಗುಳ್ಳೆಗೆ ಸತ್ಯತ್ವ ಬಂದಿದ್ದೆಲ್ಲಿಂದ? ನೀರಿನಿಂದ. ನೀರೇ ಗುಳ್ಳೆಯಾಗಿ ಅಲೆಯಾಗಿ ನೊರೆಯಾಗಿ ತೋರ್ತಾ ಇದೆ. ನೀರು ಬಿಟ್ಟು ನೊರೆ ಅಲೆ ಗುಳ್ಳೆ ಯಾವುದೂ ಇಲ್ಲ. ಇವುಗಳ ಸತ್ಯತ್ವ ನೀರಿಂದು, ನೀರಿನ ಸತ್ಯತ್ವ ಅರೆ ನೊರೆ ಗುಳ್ಳೆ ತೋರ್ತಾ ಇದೆ. ಹಾಗೇನೆ ಪರಮಾರ್ಥ ಸತ್ಯವು ಎಲ್ಲ ರೂಪವಾಗಿ ತೋರ್ತಾ ಇದೆ ಅಷ್ಟೇ. ಪರಮಾರ್ಥ ಸತ್ಯ ಕಂಡು ಇದು ಉಪಾಯ, ದ್ವಾರ, ಇದು ಸುರು. ಅದರಿಂದ ಇದನ್ನು ಸತ್ಯ ನಾವು ಇಟ್ಕೊಂಡಿದೀವಿ ಎಂದರು. ಇಹಾಪಿ ತದಿಷ್ಟಮೇವ, ಇಹಾಪಿ ತದಿಷ್ಟಮೇವ, ಇಷ್ಟವೇ. ಯಾಕೆಂದ್ರೆ ಸತ್ಯ ತಿಳಿಸ್ಕೊಡೋದಕ್ಕೆ ನೀವು ಏನು ಇಟ್ಕೊಳ್ದೇನೆ ಸತ್ಯ ತಿಳಿಸ್ಕೊಡಿ ಅಂದ್ರೆ ಹೆಂಗೆ ತಿಳಿಸ್ಕೊಳಕ್ಕಾಗತ್ತೆ? ಏನು ಅಧ್ಯಾರೋಪ ಮಾಡ್ದೇನೆ, ಏನು ಪ್ರಪಂಚದ ವಸ್ತುವಿನ ಉಪಯೋಗ ದೃಷ್ಟಾಂತ ಇಟ್ಕೊಳ್ದೇನೆ, ಯಾವುದನ್ನು ಇಟ್ಕೊಳ್ದೇನೆ, ಪ್ರಪಂಚವನ್ನು ಇಟ್ಕೊಳ್ದೇನೆ ಪರಮಾರ್ಥ ಸತ್ಯ ಹೇಳ್ಕೊಡಿ ಅಂದ್ರೆ ಹೆಂಗೆ ಹೇಳ್ಕೊಡ್ತೀರಾ? ಶಿಷ್ಯನನ್ನಾದ್ರೂ ಇಟ್ಕೋಬೇಕು, ನಾನು ಗುರುವಾಗೂ ಇರಬೇಕು, ಅದಕ್ಕೆ ಶಾಸ್ತ್ರ ಅಂತಾದ್ರೂ ಒಪ್ಕೋಬೇಕು. ಈ ಶಾಸ್ತ್ರವನ್ನು ಒಪ್ಕೊಳ್ಳದೆ, ಸಾಧನೆಯನ್ನು ಒಪ್ಕೊಳ್ಳದೆ, ಶಿಷ್ಯನನ್ನು ಒಪ್ಕೊಳ್ಳದೆ ಹೆಂಗೆ ತಿಳಿಸ್ಕೊಡ್ತೀರಾ? ಆದ್ರಿಂದ ಆ ಒಂದು ತಾತ್ಕಾಲಿಕ ಸತ್ಯವಾಗಿ ನಾವು ಇದನ್ನು ಇಟ್ಕೊಂಡಿದ್ದೀವಿ. ಒಂದು ಮಾತ್ರಕ್ಕೆ ಪರಮಾರ್ಥ ಸತ್ಯ ಅನ್ಕೋಬೇಡಿ, ಇದು ಸತ್ಯ. ಸಾಕಲ್ವಾ? 9 ಗಂಟೆ ಆಯ್ತು. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು. ತದಾತ್ಮನಿ ನರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.